ಬಂಧುಗಳೇ, ಕರಾಡ ವಿಶ್ವ ವೆಬಿನಾರ್ ಸರಣಿಯ 24ನೆಯ ದಳಕ್ಕೆ ಇಲ್ಲಿ ಸೇರಿರುವ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ, ಶುಭ ಸಂಜೆ. ಈ ಸರಣಿ ಕಾರ್ಯಕ್ರಮದ ಅಂಗವಾಗಿ ಇಂದು ಶ್ರೀಯುತ ಅನಂತ ಕೃಷ್ಣ ಭಟ್ಟ ಪೈರುಕುನಿ ಇವರು ನಾವು ನಮ್ಮ ಆಹಾರ ನಮ್ಮ ಆರೋಗ್ಯ ಎನ್ನುವ ವಿಷಯದ ಕುರಿತು ಒಂದಷ್ಟು ಮಾಹಿತಿ ನೀಡಲಿದ್ದಾರೆ, ಮಾತನಾಡಲಿದ್ದಾರೆ, ತಮ್ಮ ಅನಿಸಿಕೆ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಸುಮಾರು 40ರಿಂದ 45 ನಿಮಿಷಗಳ ಕಾಲ ಅವರು ಮಾತಾಡ್ತಾರೆ. ಅನಂತರ ವೇದಿಕೆ ಪ್ರಶ್ನೋತ್ತರಕ್ಕೆ ತೆರೆದಿರುತ್ತದೆ, 5ರಿಂದ 10 ನಿಮಿಷ. ಸೊ 8:30 ಅಂದಾಜಿಗೆ ಈ ಕಾರ್ಯಕ್ರಮವನ್ನ ಕ್ಲೋಸ್ ಮಾಡುವಂತಹ ಉದ್ದೇಶದಿಂದ 1 ಗಂಟೆಯ ಕಾರ್ಯಕ್ರಮ 7:30ಕ್ಕೆ ಶುರುವಾಗಿ 8:30ಕ್ಕೆ ಕಾರ್ಯಕ್ರಮವನ್ನ ಮುಗಿಸುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನ ಈಗ ಶುರು ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಿತ್ಯ ಪಂಚಾಂಗವನ್ನ ನಾನೇ ನಿಮ್ಮ ಎದುರಿಡ್ತೇನೆ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ. ಇವತ್ತು ವಸಂತ ಋತು, ತಾರೀಕು 26/4/2025 ಶನಿವಾರ, ಶಾಲಿವಾಹನ ಶಕ 1947, ಚೈತ್ರ ಮಾಸ, ಕೃಷ್ಣ ಪಕ್ಷ, ಇಂದು ಚತುರ್ದಶಿ, ಮಂದವಾರ ಶನಿವಾರ, ರೇವತಿ ನಕ್ಷತ್ರ, ವೈಧೃತಿ ಯೋಗ ಹಾಗೂ ಇವತ್ತು ಶ್ರಾದ್ದ ತಿಥಿ, ಮಾಸ ಶಿವರಾತ್ರಿ ಇವತ್ತಿನ ದಿನದ ವಿಶೇಷ. ನಾವು ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಹಾಡಲು ಭುವಿ ಸಜಂಗ ದೇವಳಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ತೆ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತ ಭಜನೆಯ ಮಾಡೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತ ಭಜನೆಯ ಮಾಡೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಶ್ರೀ ಗಣೇಶನ. ಧನ್ಯವಾದಗಳು. ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಆರಂಭಿಸಿದ್ದೇವೆ. ಈಗ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಇವತ್ತು ನಮ್ಮೊಂದಿಗೆ ಮಾತನಾಡಲಿಕ್ಕಿರುವವರು ಶ್ರೀಯುತ ಅನಂತ ಕೃಷ್ಣ ಪೈರುಕುನಿಯವರು. ಅವರ ವ್ಯಕ್ತಿ ಪರಿಚಯವನ್ನ ನಮ್ಮ ಎದುರಿಡಬೇಕು ಅಂತ ಶ್ರೀ ನಾಗರಾಜ ಉಪ್ಪಂಗಳ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಅನಂತ ಕೃಷ್ಣನಾದ ಸಾನ ಪರಿಚಯ ಕನ್ನಡನಜಿ ಮಂಡ್ರ. ಶ್ರೀ ಅನಂತ ಕೃಷ್ಣ ಭಟ್ ಇವರು ಪೈರುಪುಣಿ ನಾರಾಯಣ ಭಟ್ ಮತ್ತು ಸರಸ್ವತಿ ಅಮ್ಮ ಅವರ ದ್ವಿತೀಯ ಪುತ್ರ. ಪ್ರೌಢಶಾಲೆವರೆಗಿನ ವಿದ್ಯಾಭ್ಯಾಸವನ್ನು ಸುಳ್ಯ ಪದವಿನಲ್ಲಿ, PUC ಶಿಕ್ಷಣವನ್ನು ವಿಟ್ಲ ಜೂನಿಯರ್ ಕಾಲೇಜಿನಲ್ಲಿ, BCom ಪದವಿಯನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. ವಿಟ್ಲ ಮತ್ತು ಪುತ್ತೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿ ಅವರು ಚುನಾಯಿತರಾಗಿದ್ದರು. ಅಂತರ್ಶಾಲಾ ಕಾಲೇಜುಗಳ ಸಾಂಸ್ಕೃತಿಕ ಸಂಘಗಳು ನಡೆಸುವ ಭಾಷಣ, ಪ್ರಬಂಧ, ಮಿಮಿಕ್ರಿ, ಏಕಪಾತ್ರಾಭಿನಯ ಮುಂತಾದ ಹಲವು ಸ್ಪರ್ಧೆಗಳಲ್ಲಿ ಬಹುಮಾನಗಳು ಶ್ರೀಯುತರಿಗೆ ಸಂದಿವೆ. ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ 30 ವರ್ಷ ಚಿತ್ರದುರ್ಗದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ನಿವೃತ್ತಿಯ ನಂತರ ಕೃಷಿಯ ಕಾಯಕದಲ್ಲಿ ಅವರು ನಿರತರಾಗಿದ್ದಾರೆ. ಹವ್ಯಾಸಗಳಾಗಿ ಸಾವಯವ ಕೃಷಿಯ ಜೊತೆಗೆ ಗಮಕ ವ್ಯಾಖ್ಯಾನವನ್ನು ಕೂಡ ಮಾಡುತ್ತಿದ್ದಾರೆ. ಮಹಾಕವಿಗಳಾದ ಕುಮಾರವ್ಯಾಸ, ಲಕ್ಷ್ಮೀಶ, ಮುದ್ದಣ್ಣ, ರನ್ನ,
ರಾಘವಾಂಕರ ಕಾವ್ಯಗಳ ಮೇಲೆ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಮತ್ತು ಭಾಗವಹಿಸಿದ್ದಾರೆ. ಚಿತ್ರದುರ್ಗದ ಗಮಕ ಕಲಾಭಿಮಾನಿಗಳ ಸಂಘದ ಉಪಾಧ್ಯಕ್ಷರು ಕೂಡ ಹೌದು. ಸಿರಿಧಾನ್ಯಗಳ ಕೃಷಿ, ಬಳಕೆ, ಪ್ರಚಾರ ಮತ್ತು ಪ್ರಾತ್ಯಕ್ಷಿತೆಗಳಲ್ಲಿ ಅವರು ಸಕ್ರಿಯರು. ಇಂತಹ ಅಪರೂಪದ ಒಬ್ಬ ಕರಾಡ ಬಂಧುವನ್ನ ನಾನು ಇವತ್ತು ನಿಮ್ಗೆ ಪರಿಚಯಿಸ್ತಾ ಇದ್ದೇವೆ. ಇನ್ನು ವೇದಿಕೆ ಶ್ರೀ ಅನಂತಕೃಷ್ಣಣ್ಣ ಅವರಿಗೆ ವಂದನೆಗಳು. ಧನ್ಯವಾದಗಳು ರಾಜಣ್ಣ. ಅನಂತಕೃಷ್ಣಣ್ಣ, ನಿಮ್ಮ ಮಾತಿಗಾಗಿ ಇಲ್ಲಿ ನೆರೆದಿರುವವರು ಕಾತರದಿಂದ ಕಾಯ್ತಾ ಇದ್ದಾರೆ. ಮುಂದಿನ 35ರಿಂದ 40 ನಿಮಿಷಗಳ ಕಾಲ ದಯವಿಟ್ಟು ನೀವು ಆರಿಸಿಕೊಂಡಿರುವ ವಿಷಯದ ಕುರಿತು ನಮ್ಮೆದುರು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮಂಡಿಸಬೇಕು ಅಂತ ವಿನಮ್ರವಾಗಿ ಕೋರ್ತಾ ಇದ್ದೇನೆ. ಓವರ್ ಟು ಯು ಅನಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಕೇಳಿಸ್ತಾ ಇದ್ದೆ ಅಲ್ಲ? ನಿಮಗೆ ಕೇಳ್ತಾ ಇದೆ ಅಲ್ಲ? ಕೇಳಿಸ್ತಾ ಇದೆ. ಗುರು ಬ್ರಹ್ಮ ಗುರುರ್ ವಿಷ್ಣುರ್ ಗುರುರ್ದೇವೋ ಮಹೇಶ್ವರಃ ಗುರುರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರೀಮತ್ ಚಂದನ ಚರ್ಚಿತೋಜ್ವಲ ಶುಕ್ಲಾಂಬರಾ ಮಲ್ಲಿಕಾ ಮಾಲಾ ಲಾಲಿತ ಕುಂತಲಾ ಪ್ರವಿಲಸನ್ ಮುಕ್ತಾವಳಿ ಶೋಭಿತಾ. ಸರ್ವಜ್ಞಾನ ನಿಧಾನ ಪುಸ್ತಕಧರಾ ರುದ್ರಾಕ್ಷಮಾಲಾಂಕಿತಾ. ವಾಗ್ದೇವಿ ವದನಾಂಬುಜೇ ವಸತು ಮೇ ತ್ರೈಲೋಕ್ಯ ಮಾತಾ ಶುಭಾ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ. ಲಕ್ಷ್ಮೀಸ್ತೋಯತರಂಗಭಂಗ ಚಪಲಾ ವಿದ್ಯುಚ್ಚಲಂ ಜೀವಿತಂ. ತಸ್ಮಾನ್ ಮಾಂ ಶರಣಾಗತಂ ಕರುಣಯಾ ತ್ವಂ ರಕ್ಷ ರಕ್ಷಾಧುನಾ. ಎಲ್ಲರಿಗೂ ನಮಸ್ಕಾರ. ಕರಾಡ ವಿಶ್ವ ವೆಬಿನಾರ್ ಸರಣಿ 24ರ ಆನ್ಲೈನ್ ಸಂಪರ್ಕದಲ್ಲಿರುವ ಸಮಸ್ತ ಮಹಾಜನರಿಗೆ, ಮಾತೆಯರಿಗೆ ಮತ್ತು ಮಕ್ಕಳಿಗೆ ಹಾರ್ದ ಅಭಿನಂದನೆಗಳೊಂದಿಗೆ ಗೌರವಪೂರ್ವಕ ವಂದನೆಗಳು. ಅನ್ಯಾನ್ಯ ವಿಷಯಗಳನ್ನಿಟ್ಟುಕೊಂಡು ನಡೆಸಿದ ಜ್ಞಾನ ಪ್ರಸಾರದ ಈ ಕಾರ್ಯಕ್ರಮ ಕೇಳುಗರೆಲ್ಲರಿಗೆ ಆನಂದವನ್ನು, ಅತಿಶಯವಾದ ಜ್ಞಾನವನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ನನ್ನ ವಿಷಯ ನೇರವಾಗಿ ನಮ್ಮ ಬಗ್ಗೆ, ನಮ್ಮ ಆಹಾರಗಳ ಬಗ್ಗೆ ಮತ್ತು ನಮ್ಮ ಆರೋಗ್ಯದ ಬಗ್ಗೆ. ಆದ್ದರಿಂದ ಇದರಲ್ಲಿ ಹಲವು ಪ್ರಶ್ನೆಗಳು ಕೆಲವರಿಗಾದರೂ ಮೂಡಬಹುದೆಂಬ ನಿರೀಕ್ಷೆಯಿಂದ ಪ್ರಶ್ನೋತ್ತರಕ್ಕೆ ಅಗತ್ಯವೆನಿಸಿದರೆ ಹೆಚ್ಚು ಸಮಯವನ್ನು ನೀಡಬಹುದು. ಈಗ ನಾವು ವಿಶೇಷ, ವಿಚಿತ್ರ, ವಿಭಿನ್ನ ವ್ಯಕ್ತಿತ್ವದ ಅಪರೂಪದ ಸಂತತಿ. ಅಸಾಮಾನ್ಯ ಬುದ್ಧಿಮತ್ತೆ, ಅತೀವ ಧಾರ್ಮಿಕತನ, ಹಠಮಾರಿ ಪ್ರವೃತ್ತಿಯ, ಗಟ್ಟಿ ನಿರ್ಧಾರಗಳನ್ನುಳ್ಳ, ನಿಶ್ಚಿತವಾದಂತಹ ಗುರಿಯೆಡೆಗೆ ಅಡೆತಡೆಗಳನ್ನು ದಾಟಿ ಸಾಧಿಸಬೇಕಾದ್ದನ್ನು ಸಾಧಿಸುವ ಛಲದಂಕಮುಳ್ಳವರು ನಮ್ಮವರು. ನಮ್ಮಲ್ಲಿ ರ್ಯಾಂಕ್ ತೆಗೆಯುವ ವಿದ್ಯಾರ್ಥಿಗಳು, ಹೊಸ ಹೊಸ ಸಂಶೋಧನೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ವಿಜ್ಞಾನಿಗಳು ಇದ್ದಾರೆ. ಆಧ್ಯಾತ್ಮದಲ್ಲಿ ಮೇರುಗಿರಿ ತುಲ್ಯ ಸಾಧನೆಯನ್ನು ಮಾಡಿದವರು ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಉದಾಹರಣೆಗಳು ವಿಪುಲವಾಗಿವೆ. ಹಾಗಾಗಿ ನಾವು ಎಲ್ಲರಂತಲ್ಲ, ನಮ್ಮಂತೆ ಹಲವರೂ ಇಲ್ಲ. ನಮ್ಮ ಆಲೋಚನೆಗಳಲ್ಲಿ ನಿಂತು ನೋಡಿ ವ್ಯವಹರಿಸುವ, ಏನಾಗುವುದೋ ಎಂದು ಕುತೂಹಲದಿಂದ ವೀಕ್ಷಿಸಿ ವಿವೇಚನಾಪೂರ್ವಕ ಸಂವಹನ ಮಾಡುವ, ಸಮಾಧಾನದ ನಡೆ ಇದೆ. ಬೇರೆಯವರು ಏನನ್ನುತ್ತಾರೋ ಎನ್ನುವ ಕಾದು ನೋಡುವ ಸಂಯಮವೂ ಇದೆ. ಹಾಗಾಗಿ ನಾವು 6ಕ್ಕೆ ಏರದ 3ಕ್ಕೆ ಇಳಿಯದ ಜಾಗೃತ ಜನ. ಇದಕ್ಕೆಲ್ಲ ನಮ್ಮ ಆಹಾರ, ಪರಿಸರ, ಪ್ರವೃತ್ತಿ ಮತ್ತು ನಂಬಿಕೆಗಳು ಕಾರಣ. ಹಾಗಾದ್ರೆ ನಮ್ಮ ಆಹಾರ ಹೇಗಿದೆ? ನಿಸ್ಸಂಶಯವಾಗಿ ನಾವು ಸಂಪೂರ್ಣ ಶಾಕಾಹಾರಿಗಳು. ನಮ್ಮ ಆಹಾರದಲ್ಲಿರುವ ವೈವಿಧ್ಯತೆಯ ಪಟ್ಟಿ ಅಗಾಧವಾದುದು. ಉದಾಹರಣೆಗೆ ನಮ್ಮ ಪಸುಂಗುರಿ, ವೀರ್ಸ, ಸುಕ್ಕೆ, ಕರ್ಮಣೆ, ಲೋಣಮೀರಿ, ಅಂಬಟಗಳ ಸ್ವಾದ ಖಂಡಿತವಾಗಿಯೂ ಅನ್ಯತ್ರ ಅಲಭ್ಯ. ನಮ್ಮ ತವಶಾಕರಣೆ ಮತ್ತು ಕರ್ಮಣೆ ಮತ್ತು ವೈಂಗಣ ಮೆತ್ತ ನೆನಪಿಸಿಕೊಂಡರೆ ಬಾಯಿ ಚಪ್ಪರಿಸಿಕೊಳ್ಳುವ ಚಂದದ ಸ್ವಾದ ಉಳ್ಳವುಗಳು.
ನಮ್ಮ ಅವಿಲಿನ ರುಚಿ ಬೇರೆ ಬ್ರಾಹ್ಮಣರಲ್ಲಿ ಸಿಗುವುದೇ ಇಲ್ಲ. ನಮ್ಮಲ್ಲಿಗೆ ಬರುವ ಅತಿಥಿಗಳು ಅಭ್ಯಾಗತಗಳಲ್ಲಿ ನಮ್ಮವರೇ ಹೆಚ್ಚಿನವರಾಗಿರುವುದರಿಂದ, ಏಕೆಂದರೆ ಅನ್ಯ ಬ್ರಾಹ್ಮಣ ಪಂಗಡಗಳಿಂದ ನಾವು ಮುಂಚಿನಿಂದಲೂ ಒಂದು ಅಂತರವನ್ನು ಕಾಯ್ದುಕೊಂಡಿರುವ ಕಾರಣ ನಮ್ಮ ಸ್ವಾದ ಬೇರೆ ಬ್ರಾಹ್ಮಣ ಸಮುದಾಯಗಳಲ್ಲಿ ಅಷ್ಟು ಪ್ರಚಲಿತವಾಗಿಲ್ಲ. ಉಂದಿರಿಯೇ ಪಸುಂಗುರಿಯಿಂದ ಮೊದಲ್ಗೊಂಡು ತರಾವರಿ ಪಲ್ಯಗಳನ್ನು ದಾಟಿ ಅಂಬ್ಯಾಕರ್ಮಣೆ, ಕುಡ್ಯಾಪುಲ್ಲ ವಿರ್ಸ, ಮಾಂಬಳ ಪಸುಂಗುರಿ, ಪತ್ರೊಡೆ ಅಂಬಟ, ದಂಟಾಚಿ ಬೋಳುಬೆಂದಿ, ಕಾರತಾ ಸುಕ್ಕೆ, ಮೆಣಸ್ಕಾಯಿ, ನರೋಳ ಅಂಬಟಗಳ ರುಚಿಯನ್ನು ಸವಿದೇ ತಿಳಿಯಬೇಕು. ಇವೆಲ್ಲವೂ ನಮ್ಮದೇ ಆದ, ಅಂದರೆ ಕರಾಡರದೇ ಆದ ಸ್ವಂತ ವ್ಯಂಜನಗಳು. ರುಚಿ, ಶುಚಿ, ಆರೋಗ್ಯಗಳಿಗೆ ಪೂರಕವಾದವುಗಳು. ನಾವು ಬೆಳೆಸುವ ಗೆಡ್ಡೆ ಗೆಣಸುಗಳ ಪಟ್ಟಿಯೂ ದೊಡ್ಡದಿದೆ. ಸುವರ್ಣಗೆಡ್ಡೆ, ಮುಂಡಿಗೆಡ್ಡೆ, ಕೋನಾಗೆಡ್ಡೆ, ಗೆಣಸಿನಲ್ಲಿ ಮರಗೆಣಸು, ಬಳ್ಳಿ ಗೆಣಸುಗಳಲ್ಲಿ ಬಹಳ ಪ್ರಭೇದಗಳು, ಇತ್ತೀಚಿನ ಮೂಲಂಗಿ, ಕ್ಯಾರೆಟ್, ಆಲೂಗಡ್ಡೆ, ಬೀಟ್ರೂಟ್ಗಳು ಇದರಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದೆ. ಅವುಗಳಿಂದ ಹಪ್ಪಳ, ಸಂಡಿಗೆ ಮೊದಲಾದವುಗಳ ಪಟ್ಟಿ ಬೆಳೆಯುತ್ತಲೇ ಇರುತ್ತದೆ. ಮಾವು, ಗೇರು, ಹಲಸು, ಅನಾನಸುಗಳಿಲ್ಲದ ಕರಾಡ ಮನೆಯನ್ನು ಊಹಿಸುವುದು ಸಾಧ್ಯವಿಲ್ಲ. ವಸಂತ ಕಾಲದ ಆದಿಯಿಂದ ವರ್ಷಾಕಾಲದ ಅಂತ್ಯದವರೆಗೆ ಇವುಗಳೊಂದಿಗೆ ಬಾಳೆಕಾಯಿಗಳ ವೈವಿಧ್ಯಮಯ ಭಕ್ಷ್ಯಗಳನ್ನು ನಾವು ಸವಿಯುತ್ತೇವೆ. ಅಂಬ್ಯಾಸಾಸಮ, ಪಡ್ಡೊಳ್ಯಾಚಿ ವೇಳ್ಸೇರಿ, ಅಡ್ಕರಿಯಾ ಮೋರ ಬೇರೆಲ್ಲೂ ಸಿಗದ ನಮ್ಮ ವಿಶೇಷಗಳು. ಬರ್ಂಟ ಪೇಲ್ನ ಪಣಸಾಮೋರ, ಕೇಳಾಮೋರಗಳಿಗೆ ಬಹುಶಃ ನಾವೇ ಆದ್ಯ ಪ್ರವರ್ತಕರಿರಬೇಕು ಎನ್ನುವ ಸಂಶಯ ನನಗೆ. ಹೀಗೆ ಅತ್ಯಂತದ ವಿಶೇಷದ ಆಹಾರ ಪದಾರ್ಥಗಳು, ಅತ್ಯಪೂರ್ವ ಕಷಾಯಗಳು, ಅಪರಿಮಿತ ವೈವಿಧ್ಯತೆಗಳನ್ನುಳ್ಳ ಆಹಾರ ಕ್ರಮ ನಮ್ಮದು. ಈ ಕಾರಣದಿಂದಾಗಿ ನಮ್ಮ ಆರೋಗ್ಯವು ತುಂಬಾ ದೃಢವೂ ರೋಗರಹಿತ ಜೀವನ ಕ್ರಮವೂ ಆಗಿದೆ. ನಮ್ಮ ಪ್ರಧಾನ ಉದ್ಯೋಗವೇ ಕೃಷಿ. ಮಹಾರಾಷ್ಟ್ರದಿಂದ ಬಂದ ನಮ್ಮ ಪೂರ್ವಿಕರಿಗೆ ಇಲ್ಲಿ ನೆಲೆಯೂರಲು ಸಹಾಯಕವಾದುದು ದಕ್ಷಿಣ ಕನ್ನಡ, ಗೋವಾ, ಕೇರಳಗಳ ಸುಸಂಪನ್ನ ಫಲಭರಿತ ಅರಣ್ಯ ಪ್ರದೇಶ ಮತ್ತು ವಿಶೇಷವಾಗಿ ಸಿಗುವ ವಿಪುಲ ಮಳೆಗಾಲ. ನಮ್ಮೊಂದಿಗೆ ಬಂದ ಮರಾಠಿ ನಾಯಕರುಗಳ ಸಹಾಯದಿಂದ ಈ ಫಲವತ್ತಾದ ಅಧಿಕ ಮಳೆ ಬೀಳುವ ಕರಾವಳಿಯನ್ನು ನಮ್ಮ ಪೂರ್ವಕರು ಬಳಸಿಕೊಂಡರು. ನಮ್ಮ ದೈವಗಳಿಗೂ ಇಲ್ಲಿ ನೆಲೆ ಇತ್ತು. ನಮ್ಮದೇ ಆದ ಪೂಜಾ ವಿಧಿಗಳಿಂದ ಅರ್ಚಿಸಿ, ಆರಾಧಿಸಿ, ಸಂಪ್ರೀತಗೊಳಿಸಿದೆವು. ನಮ್ಮೊಂದಿಗೆ ನಮ್ಮ ದೇವಾಲಯಗಳು ಬೆಳೆದವು. ಕುಲದೇವತಾನುಗ್ರಹ, ಇಷ್ಟದೇವತಾನುಗ್ರಹ, ಗ್ರಾಮ ದೇವತಾನುಗ್ರಹಗಳೊಂದಿಗೆ ಗುರು ಕಾರುಣ್ಯವೂ ಸೇರಿ ನಾವು ಉಚ್ಛ್ರಾಯ ಸ್ಥಿತಿಯನ್ನೇ ತಲುಪಿದೆವು. ಹಾಗಾಗಿ ದೈಹಿಕ, ಮಾನಸಿಕ, ಆರ್ಥಿಕ ಹಾಗೂ ಆಧ್ಯಾತ್ಮಿಕ ನೆಲೆಗಳಲ್ಲೂ ನಾವು ಶಕ್ತಿಯುತರು, ದೃಢಚಿತ್ತರು, ಸಂಪನ್ನರು ಮತ್ತು ಸಂತೃಪ್ತರು ಆದೆವು. ಕರಾವಳಿಯ ಸೆಖೆಯ ಕಾರಣದಿಂದ ಪಂಚೆ, ಉತ್ತರೀಯ, ಹತ್ತಿಯ ಬಟ್ಟೆಗಳ ಬಳಕೆ ಗಂಡು ಹೆಣ್ಣೆಂಬ ಪ್ರಭೇದಗಳಲ್ಲೂ ಸಾಮಾನ್ಯ ದಿರಿಸಾಗಿ ನಮ್ಮ ಸಂಪ್ರದಾಯದಲ್ಲಿ ಲೀನವಾಯಿತು. ಹಾಗಾಗಿ ವಸ್ತ್ರ ಸಂಹಿತೆಯಲ್ಲೂ ನಾವು ಆಡಂಬರದ ವೇಷಭೂಷಣಗಳಿಗೆ ಎರವಾದವರಲ್ಲ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ಗೆ ಅಕ್ಷರಶಃ ಪ್ರತೀಕವಾದವರು. ಋಗ್ವೇದವೇ ಪ್ರಧಾನವಾಗುಳ್ಳ ನಾವು ಕುಟುಂಬ, ಸಮಾಜ, ದೇಶ, ಭಾಷೆ, ಕೃಷಿ, ಗೋ ಸಂಪತ್ತುಗಳನ್ನು ಉಳಿಸಿ, ಬೆಳೆಸಿ, ಸಂರಕ್ಷಿಸಿಕೊಂಡು ಬಂದ ಅಪೂರ್ವ ಸಂತತಿ, ಅನನ್ಯ ಸಂಸ್ಕೃತಿಯವರು. ನಮ್ಮವರಲ್ಲಿ ವೇದಾಧ್ಯಾಯಿಗಳು, ಸಂಸ್ಕೃತ ಪಂಡಿತರುಗಳು, ವಿದ್ವಾಂಸರುಗಳಿಗೂ ಕೊರತೆ ಇಲ್ಲ. ಶೈವಾರಾಧಕರಾಗಿದ್ದು ವಿಭೂತಿಧಾರಕರಾಗಿರುವ ನಾವು ಎಲ್ಲ ದೇವರುಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವವರು. ವಿಶೇಷವಾಗಿ ದೇವಿ ಆರಾಧನೆಯಲ್ಲಿ ಹೆಚ್ಚು ಪ್ರವೃತ್ತರು. ಪ್ರಕೃತಿ ಆರಾಧನೆಯನ್ನು ನಮ್ಮ ಪರಮ ಪಾವನ ಆರಾಧನಾ ಕ್ರಮವೆಂದು ಆಪ್ತವಾಗಿಸಿಕೊಂಡವರು. ಏಕಂ ಸತ್ ಎಂದು ಅರಿತು ಶ್ರೀಮದ್ ಶಂಕರ ಭಗವತ್ಪಾದರ ಪಥದರ್ಶನದಲ್ಲಿ ಬದುಕಿನೊಡನೆ ಬೆಸೆದುಕೊಂಡ ಪುಣ್ಯ ಪಥ ಪ್ರವರ್ತಕರು ನಾವು. ಹಾಗಾಗಿಯೇ ನಾನು ಆರಂಭದಲ್ಲಿ ನಾವು ವಿಶೇಷ, ವಿಚಿತ್ರ, ವಿಭಿನ್ನ ಎಂದು ನಿರೂಪಿಸಿರುವುದು. ಬಹುಶಃ ಈ ಬಗ್ಗೆ ನಮ್ಮಲ್ಲಿ ಯಾರಿಗೂ ಗೊಂದಲಗಳಿಲ್ಲ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಆರೋಗ್ಯ, ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ನಮ್ಮ ಆರೋಗ್ಯವು ತುಂಬಾ ಚೆನ್ನಾಗಿತ್ತು. ನಮ್ಮ ಆಹಾರವೇ ನಮ್ಮ ಆರೋಗ್ಯದ ಸೂತ್ರವಾಗಿತ್ತು. ಇದರೊಂದಿಗೆ ಷಷ್ಠಿ, ಏಕಾದಶಿ, ಅಮಾವಾಸ್ಯ, ಪೌರ್ಣಮಿಗಳಲ್ಲಿ ನಮ್ಮವರ ಹೆಚ್ಚಿನ ಮನೆಗಳಲ್ಲಿ ಉಪವಾಸ,
ಅಥವಾ ಒಪ್ಪತ್ತುಗಳ ಆಚರಣೆ ಪ್ರಚಲಿತವಾಗಿತ್ತು. ಕೆಲವು ಕಡೆಗಳಲ್ಲಿ ವಾರದ ಉಪವಾಸ ಎಂದು ಸೋಮವಾರ ಅಥವಾ ಗುರುವಾರ ಅಥವಾ ಶನಿವಾರ ಹೀಗೆ ಧಾರ್ಮಿಕ ನೆಲೆಯೊಂದಿಗೆ ಉದರ ಶೋಧನೆಯ ಕ್ರಮಗಳು ಹೇರಳವಾಗಿತ್ತು. ಹಾಗಾಗಿ ನಮ್ಮವರಲ್ಲಿ ಬೊಜ್ಜು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡಗಳಂತಹ ಇಂದಿನ ಸರ್ವೇ ಸಾಮಾನ್ಯ ಕಾಯಿಲೆಗಳು ಇರಲಿಲ್ಲ. ಧನ ಕನಕ ವಸ್ತ್ರ ವೈಭವಗಳ ವಿಭವಗಳಿಗೆ ಒಳಗಾಗದೆ ಸಂಪೂರ್ಣ ಸುಖಿಗಳೇ ಆಗಿದ್ದ ನಮಗೆ ಆಧುನಿಕತೆಯ ಸೋಗು ಹತ್ತಿದ ಮೇಲೆ ಜೀವನ ಕ್ರಮ, ಆಹಾರದ ವೈವಿಧ್ಯತೆ, ದೇಹದಂಡನೆಗಳಿಂದ ಮುಕ್ತಿಯಾಗಿ ಆರೋಗ್ಯವೂ ಬಿಗಿಳಾಯಿಸಿದೆ. ಇಂದಿನ ಕಾಲಕ್ಕೆ ತಕ್ಕಂತೆ ವಸ್ತ್ರ, ಆಹಾರ, ಜೀವನ ವಿಧಾನಗಳು ನಮ್ಮನ್ನು ಬಹಳ ದೂರಕ್ಕೆ ಸೆಳೆದು ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಆಘಾತವನ್ನುಂಟು ಮಾಡುವುದನ್ನು ನಾವು ನೋಡುತ್ತೇವೆ. ಆಹಾರವೇ ಆರೋಗ್ಯವೆಂದು ತಿಳಿದಿದ್ದ ನಮಗೆ ನಮ್ಮ ಅಡಿಗೆ ಮನೆಗಳು ಹೊಸ ವಿನ್ಯಾಸ, ಹೊಸ ರೀತಿಯ ಹೊಸ ರುಚಿಯ ಅಡಿಗೆಗಳು, ಹೊಸ ಅಡಿಗೆಯ ಪರಿಕರಗಳು ಎಲ್ಲ ದಿಶೆಯಿಂದಲೂ ಆವರಿಸಿಕೊಂಡಿರುವುದು ತಿಳಿಯಲೇ ಇಲ್ಲ. ನೆಲದ ಮೇಲೆ ಕುಳಿತುಕೊಂಡು ತರಕಾರಿ ಹೆಚ್ಚುವ, ತೆಂಗಿನಕಾಯಿ ತುರಿಯುವ, ಹೆಚ್ಚೇಕೆ ಆಸನ ಪಾಸನ ಹಾಕಿ ಚಾಪೆ ಮಣೆಗಳ ಮೇಲೆ ಕುಳಿತು ಊಟ ಮಾಡುವ ಸುಸಂಸ್ಕೃತ ಪದ್ಧತಿಯಿಂದಲೂ ನಮ್ಮ ಮಕ್ಕಳು ಇವತ್ತು ವಂಚಿತರಾಗುತ್ತಿದ್ದಾರೆ. ಕೇವಲ 30-40 ವರ್ಷಗಳ ಒಳಗೆ ನಾವು ಬಳಸುತ್ತಿದ್ದ ತಾಮ್ರದ ಪಾತ್ರಗಳೆಲ್ಲವೂ ಕಣ್ಮರೆಯಾಗಿವೆ. ಕೆಲವು ಮನೆಗಳಲ್ಲಿ ಕವಳಿಗೆ, ಉದ್ದರಣೆ, ಕಲಶಗಳಿಗೆ ಇಂದು ತಾಮ್ರ ಬಳಕೆಯಾಗುತ್ತಿದೆ. ಸ್ನಾನದ ಮನೆಯ ಅಪರೂಪದ ತಾಮ್ರದ ಕುಳಿಕೆಗಳು ಈಗ ಇಲ್ಲ. ಬಿಸಿ ನೀರಿನ ಶೇಖರಣೆಯಾಗಿ ಮನೆಯ ಹಜಾರದಲ್ಲಿ ಕಾಣಸಿಗುತ್ತಿದ್ದ ಮಣ್ಣಿನ ಹೂಜಿಗಳನ್ನು ಕಾಣದೆ ಕಾಲವೆಷ್ಟಾಯಿತೋ ನಾನರಿಯೆ. ಮಣ್ಣಿನ ದುದ್ದಣಿ ಅಂದರೆ ಹಾಲು ಕಾಯಿಸುವ ಪವಿತ್ರವಾದ ಮಣ್ಣಿನ ಪಾತ್ರೆ ಖಂಡಿತವಾಗಿಯೂ ಯಾರ ಮನೆಯಲ್ಲೂ ಈಗ ಇಲ್ಲ ಎಂದು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಒಂದು ವೇಳೆ ಇದೆ ಎಂದಾದರೆ ಅದು ಪ್ರಪಂಚದ 8ನೇ ಅದ್ಭುತವೇ ಸರಿ. ಇಂದು ಬಹುತೇಕ ಎಲ್ಲ ಪಾತ್ರೆಗಳು ಅಲ್ಯೂಮಿನಿಯಂ ಅಂದರೆ ಕೀಜಿಯವು ಅಥವಾ ಸ್ಟೀಲಿಗೆ ಪರಿವರ್ತಿತವಾಗಿರುವುದು ಸತ್ಯ. ನಮ್ಮ ದೋಸೆ ಕಾವಲಿಗಳು, ಅಪ್ಪದ ಉರುಳಿಗಳು, ಕುಕ್ಕರ್ಗಳು ಟೆಫ್ಲಾನ್ ಕೋಟಿಂಗ್ ಎಂಬ ವಿಷಯುಕ್ತವಾಗಿರುವುದು ಎನ್ನುವುದನ್ನು ನಾವು ನೆನಪಿಸಿಕೊಳ್ಳಬೇಕಾಗಿದೆ. ಇನ್ನು ನೀರಿನ ಪಾತ್ರೆಗಳಂತೂ ಪ್ಲಾಸ್ಟಿಕ್ನ ಆರ್ವೋಗಳಾಗಿದ್ದು ಬಗ್ಗಿ ನೆಲ ಒರೆಸುವ, ಬಟ್ಟೆ ಸೆಳೆಯುವ, ಪಾತ್ರೆ ತೊಳೆಯುವ ವಿಧಾನಗಳೆಲ್ಲ ಬದಲಾಗಿವೆ. ನಮ್ಮ ಸುವಿಧತೆಗೆ ಇವೆಲ್ಲವೂ ಪೂರಕವೆನಿಸಿದರೂ ನಮ್ಮ ಹೊಸ ಕಾಯಿಲೆಗಳಿಗೆ ಇವು ಪ್ರೇರಕಗಳಾಗಿರುವುದಂತೂ ಖಂಡಿತ ಸತ್ಯ. ಇಂದು ಪದ್ಮಾಸನಾರೂಢರಾಗಿ ಕುಳಿತು ಓದುವುದನ್ನು ವೇದಾಧ್ಯಾಯಿ ವತುಗಳಿಗಷ್ಟೇ ಸೀಮಿತವಾಗಿಸಿಬಿಟ್ಟಿದ್ದೇವೆ. ಹಾಗಾಗಿ ನಡು ವಯಸ್ಕರಾಗುವುದಕ್ಕೂ ಮುನ್ನ ನಮಗೆ ಊಟಕ್ಕೆ ಕುಳಿತುಕೊಳ್ಳಲು ಮೇಜು, ಕುರ್ಚಿಗಳ ಸೌಲಭ್ಯ ಅನಿವಾರ್ಯವಾಗಿದೆ. ಬದಲಾವಣೆಯ ಬಿರುಗಾಳಿಗೆ ಬುದ್ಧಿವಂತರಾದ ನಾವು ನಮ್ಮನ್ನು ಒಗ್ಗಿಸಿಕೊಂಡಿರುವುದರಿಂದ ಅನೇಕ ರೋಗಗಳು ನಮ್ಮನ್ನು ತಮ್ಮತ್ತ ಬಗ್ಗಿಸಿಕೊಂಡಿದೆ. ಹಿಂದೆ ಕಂಡು ಕೇಳರಿಯದ ವಿಚಿತ್ರ ಹೆಸರುಗಳ ಅಸಂಖ್ಯ ಕಾಯಿಲೆಗಳಿಗೆ ನಾವು ತುತ್ತಾಗುತ್ತಿದ್ದೇವೆ. ಈ ಸಂಕ್ರಮಣ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಸಿಂಹಾವಲೋಕನ ಮಾಡಿ ನಮ್ಮ ಆಹಾರದ ವೈವಿಧ್ಯತೆ, ಹವ್ಯಾಸಗಳು, ಚಟಗಳನ್ನು ಉಳಿದು ರೋಗಮುಕ್ತರಾಗುವುದು ಇಂದಿನ ಅವಶ್ಯಕತೆಯಾಗಿದೆ. ಅದಕ್ಕಾಗಿ ಇಲ್ಲಿ ಮಣ್ಣಿನ ಗೋಡೆ, ಸೆಗಣಿ ಸಾರಿಸಿದ ನೆಲ, ತಾಮ್ರ, ಮಣ್ಣಿನ ಮಡಿಕೆಗಳನ್ನು ಕಳೆದುಕೊಂಡ ಅಡಿಗೆ ಮನೆಗಳು, ಆರೋಗ್ಯಕರ ಸಾವಯವ ಕೃಷಿ ಬಿತ್ತ ದವಸ ಧಾನ್ಯಗಳು, ಪ್ಲಾಸ್ಟಿಕ್ನಲ್ಲಿ ಪ್ಯಾಕ್ ಆದ ಎಣ್ಣೆ, ಹಾಲು, ನೀರು, ಫ್ರಿಡ್ಜ್ನಲ್ಲಿ ಫ್ರೀಸ್ ಆದ ತಂಗಳನ್ನ, ಸಾಂಬಾರು, ಬೇರೆಗಳು ದೇಹಾರೋಗ್ಯಕ್ಕೆ ಮಾರಕ ಎನ್ನುವುದನ್ನು ನಾವು ತಿಳಿಯಲೇಬೇಕಾಗಿದೆ. ಕಾಫಿ, ಚಹಾ, ಹಾಲು, ಸಕ್ಕರೆಗಳು ನಮಗೆ ಒಳಿತಲ್ಲ ಎಂಬುದು ನಾವೆಲ್ಲರೂ ಬಳಸುವುದನ್ನು ಬಿಡುವುದು ಉತ್ತಮ ಎನ್ನುವುದು ಕಾಲದ ಕರೆ. ಆಗ ದೇಹದಲ್ಲಿ ಉಂಟಾಗುವ ಅನೇಕ ದುಷ್ಪರಿಣಾಮಗಳನ್ನು, ಅನಗತ್ಯ ರಾಸಾಯನಿಕ ಕ್ರಿಯೆಗಳನ್ನು ತಡೆದು ನಾವು ಆರೋಗ್ಯದಿಂದಿರುವುದು ಸಾಧ್ಯವಿದೆ. ಆ ಕಡೆ ಗಮನ ಹರಿಸಿ ಕನಿಷ್ಠ ಪಕ್ಷ ನೀರು, ಹಾಲು, ಎಣ್ಣೆಗಳನ್ನು ಶುದ್ಧ ಸ್ಥಿತಿಯಲ್ಲಿ ಬಳಸುವಂತಾದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸುಧಾರಣೆ ಆಗುವುದನ್ನು ಗಮನಿಸಬಹುದು. ಸಾವಯವ ಕೃಷಿಯಿಂದ ಬೆಳೆದ ದವಸ ಧಾನ್ಯಗಳು, ಸೊಪ್ಪು, ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ಅಮೃತ ತುಲ್ಯ ಫಲವನ್ನು ನೀಯುತ್ತವೆಂದು ಕಷಾಯಗಳನ್ನು ನಿರಂತರ ಬಳಸುವ ದಿನನಿತ್ಯ
ನಿಯಮಿತವಾಗಿ ವ್ಯಾಯಾಮ, ನಡಿಗೆ, ಅಭ್ಯಾಸಗಳೊಂದಿಗೆ ಒಂದಿಷ್ಟು ಹೊತ್ತು ಧ್ಯಾನ, ಮೌನಗಳನ್ನು, ಆಗಾಗ ಉಪವಾಸಗಳನ್ನು ಮಾಡುತ್ತಿದ್ದರೆ ಶತಮಾನಂ ಭವತಿ ಶತಾಯುಷಂ ಭವತಿ ಎಂಬ ಹಿರಿಯರ ಆಶಯಗಳು ಸತ್ಯವಾಗುವುದರಲ್ಲಿ ಸಂಶಯವಿಲ್ಲ. ಇಲ್ಲಿ ನನ್ನ ಅನುಭವದ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಬಾಲ್ಯದಿಂದಲೇ ಹೃದ್ರೋಗಿ. ಅದಕ್ಕಾಗಿ ಜೀವನ ಪೂರ್ತಿ ವಿವಿಧ ಔಷಧಗಳಿಗೆ ಈಡಾದವನು. ಬರಬರುತ್ತಾ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂತ್ರದ ಕಲ್ಲು, ಕಿಡ್ನಿ ಸ್ಟೋನ್, ಬೆನ್ನು ನೋವಿನ ಸಮಸ್ಯೆ, ಡಿಸ್ಕ್ ಪ್ರಾಬ್ಲಮ್, ಕ್ರಾನಿಕ್ ಆರ್ಥರೈಟಿಸ್, ಪ್ರೊಆಕ್ಟಿವ್ ಥೈರಾಯ್ಡ್ ಮುಂತಾದ ಕಾಯಿಲೆಗಳ ಪರಿಣಾಮವಾಗಿ ಇನ್ನೇನು ಜೀವನವೇ ಮುಗಿಯಿತು ಎಂಬ ಸ್ಥಿತಿಯಲ್ಲಿದ್ದೆ. ಆಗ ಮೈಸೂರಿನ ನಿವಾಸಿಯಾಗಿದ್ದ ಸಿರಿಧಾನ್ಯಗಳ ಸಂತ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರ ಪರಿಚಯವಾಯಿತು. ಅವರ ಮಾತು, ಅವರ ವಿಚಾರಗಳು, ಅವರ ಸಂಶೋಧನೆಗಳು, ಆಹಾರದ ಬಗ್ಗೆ ಅವರಿಗಿರುವ ಬದ್ಧತೆ ಇತ್ಯಾದಿಗಳು ನನ್ನನ್ನು ಬೇರೆ ಆದ ಯೋಚನೆಗಳಿಗೆ ಪ್ರೇರೇಪಿಸಿದವು. ಆಗ ತಾನೇ 2ನೇ ಬಾರಿ ಮೂತ್ರದ ಕಲ್ಲಿನ ಆಪರೇಷನ್ ಮುಗಿಸಿಕೊಂಡು ಬಂದಿದ್ದ ನನಗೆ ಅವರು ಹೇಳಿದಂಗೆ ಟೀ, ಕಾಫಿ, ಹಾಲು, ಸಕ್ಕರೆ ಮತ್ತು ಅಕ್ಕಿ ಮತ್ತು ಗೋಧಿಯನ್ನು ಸಂಪೂರ್ಣವಾಗಿ ತ್ಯಜಿಸುವಂತಹ ತೀರ್ಮಾನ ಮಾಡಿದೆ. ಹಾಗೂ ಸಿರಿಧಾನ್ಯಗಳನ್ನು ಆಹಾರದ ಅನಿವಾರ್ಯ ಅಂಗವೆಂದು ಸ್ವೀಕರಿಸಿದೆ. ಕಾಫಿ, ಚಹಾಗಳ ಬದಲು ಕಷಾಯಗಳನ್ನು ಬಳಸಲು ಪ್ರಾರಂಭಿಸಿದೆ. ವಾರಕ್ಕೊಂದರಂತೆ ಕಷಾಯಗಳನ್ನು ಬದಲಿಸುವ ಸರಿಯಾದ ಕ್ರಮಗಳು ರೂಢಿಯಾದವು. ಈಗಲೂ ನನಗದುವೇ ಆಹಾರ. ಹಾಗಾಗಿ ಕ್ರಮೇಣ ಪ್ರತಿ ತಿಂಗಳ ವೈದ್ಯರ ಖರ್ಚು, ರಕ್ತ ಪರೀಕ್ಷೆ, ಸಂಚಾರಕ್ಕೆ ವ್ಯಯವಾಗುತ್ತಿದ್ದ ದೊಡ್ಡ ಮೊತ್ತದ ಹಣವೂ ಉಳಿತಾಯವಾಯಿತು. ಈಗ ನನಗಿದ್ದ ಈ ಮೇಲಿನ ಎಲ್ಲ ರೋಗಗಳಿಂದಲೂ ನಾನು ಮುಕ್ತನಾಗಿದ್ದೇನೆ ಎನ್ನುವುದೇ ನನ್ನ ಹೆಮ್ಮೆ. ಕಳೆದ 7-8 ವರ್ಷಗಳಿಂದ ಯಾವುದೇ ಔಷಧಿಗಳನ್ನು ನಾನು ಬಳಸುತ್ತಿಲ್ಲ. ಬದಲಾಗಿ ನವಣೆ ಅಕ್ಕಿ, ಸಾವೆ ಅಕ್ಕಿ, ಆರ್ಕದ ಅಕ್ಕಿ, ಊದಲು ಅಕ್ಕಿ ಮತ್ತು ಕೊರಲೆ ಅಕ್ಕಿ ಎಂಬ ಪಂಚರತ್ನ ಸಿರಿಧಾನ್ಯಗಳನ್ನು 2 ದಿನಕ್ಕೆ ಒಂದರಂತೆ ನಿರಂತರವಾಗಿ ಬಳಸುತ್ತಿದ್ದೇನೆ. ಅದರೊಂದಿಗೆ ಕಷಾಯಗಳಾಗಿ ಮನೆಯಲ್ಲೇ ಸಿಗುವ ಪೇರಳೆ, ನೇರಳೆ, ಕೊತ್ತಂಬರಿ ಸೊಪ್ಪು, ನಿಂಬೆ ಹುಲ್ಲು, ಗರಿಕೆ, ಮೆಂತ್ಯದ ಸೊಪ್ಪು, ನುಗ್ಗೆ ಸೊಪ್ಪುಗಳೇ ಮುಂತಾದ ಕಷಾಯಗಳನ್ನು ವಾರಕ್ಕೊಂದರಂತೆ ಬಳಸುತ್ತಿರುವ ಪರಿಣಾಮವಾಗಿ ಇದೆಲ್ಲ ಸಾಧ್ಯವಾಗಿದೆ ಎಂದು ನಾನು ಅರಿತಿದ್ದೇನೆ. ಅಡಿಗೆಯಲ್ಲಿ ಎತ್ತಿನ ಗಾಣದ ಎಣ್ಣೆಯನ್ನು, ತಾಮ್ರದ ಪಾತ್ರೆಯ ನೀರನ್ನು, ಸ್ಟ್ರಕ್ಚರ್ಡ್ ವಾಟರ್ ಅಂತ ಕರೀತಾರೆ ಅವರು, ತಾಮ್ರ ನೀರನ್ನು ಶುದ್ಧವಾಗಿರಿಸುವಂತಹ ಅತ್ಯಮೂಲ್ಯವಾದಂತಹ ಲೋಹ. ತಮಗೆ ಗೊತ್ತಿರಬಹುದು, ಹಿಂದೆ ಕಾಶಿಯಿಂದ ಬಂದಂತಹ ನೀರು, ಅಮೃತ ತುಲ್ಯವಾದಂತಹ ನೀರನ್ನ ತಾಮ್ರದ ಪಾತ್ರೆಯಲ್ಲಿ ತರ್ತಾ ಇದ್ರು. ಈಗ ತಾಮ್ರದ ಪಾತ್ರೆ ಜೊತೆಗೆ ಒಂದು ಪ್ಲಾಸ್ಟಿಕ್ಕಿನ ಕವರ್ನಲ್ಲಿ ಕೊಡ್ತಾ ಇದ್ದು. ಅದು ದುರಂತ. ನಾವು ಅದನ್ನು ಸೇವಿಸುವುದು ಅದು ಬೇರೆ ವಿಷಯ. ಆ ನೀರನ್ನು ಕುಡಿಯಲು ಮತ್ತು ಅಡಿಗೆಗೆ ಬಳಸುತ್ತಿದ್ದೇವೆ. ಎಳ್ಳು, ನೆಲಕಡಲೆ, ಊರ ಹಸುವಿನ ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆಗಳ ಬಳಕೆಯು ವಿಪುಲವಾಗಿದೆ. ಇಲ್ಲಿ ಊರ ಹಸು ಅಂದಾಗ ಮಲ್ನಾಡ್ ಗಿಡ್ಡ, ಅಮೃತಮಾಲ್, ಸಾಯಿವಾಲ್, ಗಿರ್ ಹಸುಗಳು, ಹಾಲ್ಸ್ಟಿನ್ ಅಥವಾ ಜರ್ಸಿ ಹಸುಗಳೇ ಇವತ್ತು ಊರೆಲ್ಲ ತುಂಬಿದ್ದಾವೆ. ಅದರ ಹಾಲು ಆರೋಗ್ಯಕ್ಕೆ ಯೋಗ್ಯವಾದದ್ದೇ ಅಲ್ಲ. ಪ್ಯಾಕ್ಡ್ ಐಟಮ್ಗಳಾದ ಬಿಸ್ಕತ್ತು, ಚಾಕೊಲೇಟ್, ಐಸ್ ಕ್ರೀಮ್ ಮುಂತಾದವು ಇಲ್ಲವೆನ್ನುವಷ್ಟು ಕಡಿಮೆಯಾಗಿದೆ. ಹಾಗಾಗಿರುವುದರಿಂದ ಇಂದು ಬಹಳ ಮಂದಿಗೆ ನನ್ನ ಅನುಭವಗಳ ಬಗ್ಗೆ ಹೇಳುತ್ತಾ ಅವರು ಆಹಾರವೇ ಔಷಧ ಎಂದು ತಿಳಿಯುವಂತೆ ನನ್ನ ಅನುಭವಗಳನ್ನು ಹಂಚಿಕೊಂಡಿದ್ದೇನೆ. ಹಲವಾರು ಮಂದಿ ನನ್ನ ಗೆಳೆಯರು ನನ್ನಂತೆ ಪೂರ್ಣ ತೃಪ್ತಿಯನ್ನು ಪಡೆದಿದ್ದಾರೆ. ಕೆಲವರು ಮಾತ್ರ ಇದು ನನಗೆ ಒಗ್ಗುವುದಿಲ್ಲವೆಂದು ಕುಂಟು ನೆವ ಹೇಳಿ ಜಾರಿಕೊಂಡದ್ದು ಉಂಟು. ಆದರೆ ಇದನ್ನೊಂದು ತಪಸ್ಸೆಂದು ಆಚರಿಸಿದರೆ ಖಂಡಿತವಾಗಿಯೂ ವೈದ್ಯರನ್ನು ದೂರವಿಡಬಹುದು ಮತ್ತು ಔಷಧಗಳ ಬಳಕೆಯಿಂದ ಉಂಟಾಗುವ ಅಡ್ಡ ಪರಿಣಾಮಗಳಿಂದಲೂ ನಾವು ಮುಕ್ತರಾಗಬಹುದು. ಇಷ್ಟು ಹೇಳಿದಾಗ ಸಿರಿಧಾನ್ಯಗಳ ಬಗ್ಗೆ ವಿಜ್ಞಾನಿಗಳು, ಆಹಾರ ತಜ್ಞರು ತಿಳಿಸಿರುವ ಸತ್ಯದ ಸಂಶೋಧನೆಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಒಂದನೇದಾಗಿ ನವಣೆ ಅಕ್ಕಿ, ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಕರೀತಾರೆ. 8% ನಾರಿನಂಶ, 12% ಪ್ರೋಟೀನ್, ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರ. ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಹೇರಳವಾಗಿವೆ.
ನಾರು, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಂಗನೀಸ್, ಮೆಗ್ನೀಷಿಯಂ, ರಂಜಕ ಮತ್ತು ವಿಟಮಿನ್ಗಳ ಹೇರಳವಾಗಿರುವುದರಿಂದ ಗರ್ಭಿಣಿ ಮಹಿಳೆಯರಿಗೂ ಮಕ್ಕಳಿಗೂ ಇದು ಅತ್ಯುತ್ತಮ ಆಹಾರ. ಗರ್ಭಿಣಿಯರ ಮಲಬದ್ಧತೆಯ ನಿವಾರಣೆಗೆ ಇದು ಪರಿಣಾಮಕಾರಿ ಆಹಾರ. ಚಿಕ್ಕ ಮಕ್ಕಳಿಗೆ ವಿಪರೀತ ಜ್ವರದ ಪರಿಣಾಮ ಸಿಲ್ಜರ್ ಉಂಟಾಗುತ್ತದೆ. ಸಿಲ್ಜರ್ ಮತ್ತು ನರ ದೌರ್ಬಲ್ಯಗಳನ್ನು ಇದು ಶಾಶ್ವತವಾಗಿ ಗುಣಪಡಿಸುತ್ತದೆ. ರಕ್ತಹೀನತೆ, ಮಲಬದ್ಧತೆ, ಜ್ವರದ ನಿವಾರಣೆಗೆ ಇದರ ಗಂಜಿ ಪರಿಣಾಮಕಾರಿ. ಹೃದಯ ಸಂಬಂಧಿ ಕಾಯಿಲೆಗಳು, ರಕ್ತಹೀನತೆ, ಸ್ಥೂಲಕಾಯ, ಸಂಧಿವಾತ, ರಕ್ತಸ್ರಾವ ಮತ್ತು ಉರಿಯಿಂದ ನರಳುವ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳಿಗೆ ಇದು ಅತಿ ಮುಖ್ಯ ಆಹಾರ. ಸ್ನಾಯು ಸೆಳೆತ, ಚರ್ಮದ ಸಮಸ್ಯೆ, ಬಾಯಿ ಮತ್ತು ಹೊಟ್ಟೆ ಕ್ಯಾನ್ಸರ್, ಪಾರ್ಕಿನ್ಸನ್, ಅಸ್ತಮಾಗಳ ನಿವಾರಣೆಯಲ್ಲಿ ಇದು ಪರಿಣಾಮಕಾರಿ ಆಹಾರ. ಎರಡನೇದು ಅರ್ಕ ಅಥವಾ ಹಾರಕದ ಅಕ್ಕಿ, ಕೋಡೋ ಮಿಲ್ಲೆಟ್ ಅನ್ನೋದು ಇಂಗ್ಲಿಷ್ನ ಹೆಸರು. ರಕ್ತ ಶುದ್ಧೀಕರಣ, ರೋಗ ನಿರೋಧಕ ಶಕ್ತಿಯ ವೃದ್ಧಿ, ಮಧುಮೇಹ, ಮಲಬದ್ಧತೆ, ರಕ್ತಹೀನತೆ ನಿವಾರಣೆ, ಮೂಳೆ ಮಜ್ಜೆಗಳ ಸಾಮರ್ಥ್ಯ ವೃದ್ಧಿ, ಅಸ್ತಮಾ, ಕಿಡ್ನಿ, ಪ್ರಾಸ್ಟೇಟ್ ಸಮಸ್ಯೆ, ರಕ್ತದ ಕ್ಯಾನ್ಸರ್, ಕರಳು, ಥೈರಾಯ್ಡ್, ಗಂಟಲು, ಮೇದೋಜರಕ ಗ್ರಂಥಿ, ಲಿವರ್ ಕ್ಯಾನ್ಸರ್ಗಳ ನಿವಾರಣೆಗೆ ಸಹಕಾರಿ. ಬಹಳಷ್ಟು ಜೀವಸತ್ವಗಳು, ಖನಿಜಾಂಶಗಳು ಇರುವುದರಿಂದ ಮಕ್ಕಳಿಗೆ ಉತ್ತಮ ಆಹಾರ. ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ಗಳು ಇದು ಹೊಂದಿರುವುದರಿಂದ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆಯ ಪ್ರಮಾಣವನ್ನು ಸರಿದೂಗಿಸುತ್ತದೆ. ಕಡಲೆ ಮತ್ತು ಅಲಸಂದೆಗಳೊಂದಿಗೆ ಸೇವಿಸಿದರೆ ಅಗತ್ಯವಿರುವಷ್ಟು ಪೋಷಕಾಂಶಗಳು ದೇಹಕ್ಕೆ ಇದರಿಂದ ಸಿಗುತ್ತದೆ. ನಾರಿನಂಶ ಜಾಸ್ತಿ ಇರುವುದರಿಂದ ದೇಹದ ತೂಕವನ್ನು ತಗ್ಗಿಸಿ ದೀರ್ಘಾವಧಿಯ ಕಾಯಿಲೆಯಿಂದಾಗುವ ನೋವುಗಳನ್ನು, ಊತವನ್ನು ನಿಯಂತ್ರಿಸಿ ಋತುಚಕ್ರ, ದುರ್ಬಲ ಕಣ್ಣಿನ ನರಗಳು, ಗಾಯದಿಂದ ಉಂಟಾಗುವ ಗ್ಯಾಂಗ್ರೀನ್, ಡೆಂಗ್ಯೂ, ಟೈಫಾಯ್ಡ್, ವೈರಲ್ ಜ್ವರಗಳಿಂದ ಉಂಟಾಗುವ ನಿಶಕ್ತಿಯನ್ನು ಸರಿಪಡಿಸಲು ಸಹಕಾರಿಯಾಗಿದೆ. ಮೂರನೇದಾಗಿ ಸಾಮೆ ಅಕ್ಕಿ, ಲಿಟಲ್ ಮಿಲ್ಲೆಟ್. ಅಂಡಾಶಯ, ವೀರ್ಯ ಕಣಗಳಿಗೆ ಸಂಬಂಧಿಸಿದ ಸಮಸ್ಯೆ, PCOD, ಬಂಜತನ ನಿವಾರಣೆಗೆ ಸಹಕಾರಿ. ಊಟದ ನಂತರದ ಎದೆಯಲ್ಲಿ ಉರಿ, ಹುಳಿ ತೇಗು, ಗ್ಯಾಸ್ಟ್ರಿಕ್ಗಳಿಗೆ ಉಪಶಮನ. ಡಯರಿಯಾ, ಅಜೀರ್ಣ ಹಾಗೂ ಲೈಂಗಿಕವಾಗಿ ಹರಡುವ ಕಾಯಿಲೆಗಳಿಗೆ, ವೀರ್ಯಕಣ ವೃದ್ಧಿ, ಮುಟ್ಟಿನ ಸಮಸ್ಯೆಗಳಿಗೆ, ಮಲಬದ್ಧತೆ, ಮೈಗ್ರೇನ್ನ ಉಪಶಮನಕ್ಕೆ ಸಹಕಾರಿ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಸ್ಥೂಲಕಾಯ, ಕೀಲು ನೋವುಗಳಿಗೆ ಇದು ಪೌಷ್ಟಿಕ ಆಹಾರ. ದುಗ್ಧರಸ ಗ್ರಂಥಿಗಳ ಶುದ್ಧೀಕರಣ ಹಾಗೂ ಮೇದೋಜರಕ ಗ್ರಂಥಿ, ಥೈರಾಯ್ಡ್, ರಕ್ತ, ಗಂಟಲು ಮತ್ತು ಮೆದುಳಿನ ಕ್ಯಾನ್ಸರ್ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಿದೆ. ನಾಲ್ಕನೆಯದು ಕೂದಲು ಅಕ್ಕಿ, ಬಾರ್ನಿಯಾರ್ಡ್ ಮಿಲ್ಲೆಟ್. ಥೈರಾಯ್ಡ್, ಮೇದೋಜರಕ ಗ್ರಂಥಿಗಳ ಆರೋಗ್ಯಕ್ಕೆ ಒಳ್ಳೆಯದು. ನಾರಿನಂಶ ಜಾಸ್ತಿ ಇರುವುದರಿಂದ ಡಯಾಬಿಟಿಸ್, ಮಲಬದ್ಧತೆ, ಯಕೃತ್ತು ಅಥವಾ ಲಿವರ್ ಅಂತ ಕರಿತೇವೆ, ಮೂತ್ರಪಿಂಡ, ಕಿಡ್ನಿ ಹಾಗೂ ಪಿತ್ತಕೋಶಗಳನ್ನು ಶುದ್ಧೀಕರಿಸುತ್ತದೆ. ಅಂತಃಸ್ರಾವ ಗ್ರಂಥಿಗಳ ಆರೋಗ್ಯಕ್ಕೆ ಉತ್ತಮ ಆಹಾರ. ಜಾಯಿಂಟಿಸ್ನ ನಿವಾರಣೆ ಹಾಗೂ ಯಕೃತ್ತನ್ನು ಬಲಗೊಳಿಸುತ್ತದೆ. ಅಂಡಾಶಯ ಮತ್ತು ಗರ್ಭಕೋಶಗಳ ಕ್ಯಾನ್ಸರ್ನ ನಿವಾರಣೆಯಲ್ಲಿ ಸಹಕಾರಿ. ಸುಲಭವಾಗಿ ಜೀರ್ಣಗೊಳ್ಳುವುದಲ್ಲದೆ ಬೇಗನೆ ಶಕ್ತಿಯನ್ನು ಕೊಡುತ್ತದೆ. ಕಬ್ಬಿಣದ ಅಂಶ ಹೆಚ್ಚಿರುವುದರಿಂದ ಗರ್ಭಿಣಿಯರು, ನವಜಾತ ಶಿಶುಗಳಿಗೂ ಇದರಿಂದ ತಯಾರಿಸಿದ ಆಹಾರವನ್ನು ಉತ್ತರ ಖಂಡ ಮತ್ತು ನೇಪಾಳದಲ್ಲಿ ನೀಡುತ್ತಾರೆ. ರಕ್ತಹೀನತೆ ಕಡಿಮೆ ಆಗುತ್ತದೆ ಹಾಗೂ ಬಾಣಂತಿಯರಲ್ಲಿ ಹಾಲಿನ ಪ್ರಮಾಣವನ್ನು ಇದು ವೃದ್ಧಿಸುತ್ತದೆ. ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತದೆ. ಪ್ರತಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಸಣ್ಣ ಕರುಳಿನ ಆಲ್ಸರ್ ಹಾಗೂ ದೊಡ್ಡ ಕರುಳಿನ ಯಕೃತ್, ದೊಡ್ಡ ಕರುಳು, ಯಕೃತ್ ಮತ್ತು ಗುಲ್ಮ, ಸ್ಲೀನ್ ಕರೀತಾರೆ, ಕ್ಯಾನ್ಸರ್, ಇವುಗಳ ಕ್ಯಾನ್ಸರ್ನ ನಿವಾರಣೆಗೆ ಇದು ಅನುಕೂಲಕರವಾದಂತಹ ಆಹಾರ. ಕೊನೆಯದಾಗಿ ಕೊರ್ಲೆ ಅಕ್ಕಿ, ಬ್ರೌನ್ ಟಾಪ್ ಮಿಲ್ಲೆಟ್. ಅಂಡಾಶಯ, ಹೊಟ್ಟೆ, ಆರ್ಥರೈಟಿಸ್, BP, ಥೈರಾಯ್ಡ್, ಕಣ್ಣಿನ ಸಮಸ್ಯೆ, ಸ್ಥೂಲಕಾಯದ ಸಮಸ್ಯೆಗಳಿಗೆ ಉಪಶಮನಕಾರಿ. ಫಿಶರ್, ಆಲ್ಸರ್, ಮೂಲವ್ಯಾಧಿ, ಪಿಸ್ಟುಲಾ, ಮೆದುಳು, ರಕ್ತ, ಸ್ತನ, ಮೂಳೆ, ಕರುಳು ಮತ್ತು ಚರ್ಮದ ಕ್ಯಾನ್ಸರ್ಗಳ ಚಿಕಿತ್ಸೆಗಳಲ್ಲಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಹೆಚ್ಚಿನ ಆರೋಗ್ಯ ಸಂರಕ್ಷಣೆಗಾಗಿ ಈ ಮೇಲಿನ 5 ಸಿರಿಧಾನ್ಯಗಳನ್ನು ದಿನ ಬಿಟ್ಟು ದಿನ 2 ದಿವಸಕ್ಕೊಂದರಂತೆ ಬಳಸುವುದು ಅತ್ಯಗತ್ಯ. ಇವುಗಳನ್ನು ಬಳಸುವುದಕ್ಕೂ ಮುಂಚೆ ಕನಿಷ್ಠ 4 ಗಂಟೆ ಆದರೂ ನೀರಿನಲ್ಲಿ ನೆನೆಸಿಟ್ಟು ಆಮೇಲೆ ಬೇಯಿಸಬೇಕು. ನಾವು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಸಪ್ತಪತ್ರ ಕಷಾಯಗಳ ಬಗ್ಗೆ ತಿಳಿಯೋಣ. ಇದು ಹುಲ್ಲಿನಿಂದ ತೊಡಗಿ ಮಹಾವೃಕ್ಷದವರೆಗಿನ 7 ಬಗೆಯ ಎಲೆಗಳ ಕಷಾಯ. ನಾನು
2019 ಸಾಂಕ್ರಾಮಿಕ ಕೋವಿಡ್ ಕಾಯಿಲೆಗೆ ಲಸಿಕೆ ರಹಿತವಾಗಿ ಇದೇ ಕಷಾಯಗಳಿಂದ ಗುಣಪಡಿಸಿಕೊಂಡಿದ್ದೇನೆ. ಅದಕ್ಕೆ ನಾನು ಲಸಿಕೆ ಹಾಕಿಸಿಕೊಳ್ಳಲೇ ಇಲ್ಲ. ಆ ಕಷಾಯಗಳು ಯಾವುದು ಅಂದ್ರೆ 1 ಗರಿಕೆ, 2 ತುಳಸಿ, 3 ಅಮೃತಬಳ್ಳಿ, 4 ಬಿಲ್ವಪತ್ರೆ, 5 ಹೊಂಗೆ, 6 ಕಹಿಬೇವು, 7 ಅರಳಿ ಅಥವಾ ಅಶ್ವತ್ಥ. ಇವುಗಳಲ್ಲಿ ಗರಿಕೆಯನ್ನು ಸಮೂಲವಾಗಿ ಮತ್ತು ಉಳಿದೆಲ್ಲವನ್ನು ಎಲೆಗಳಿಂದ ತಯಾರಿಸಿ ವಾರಕ್ಕೊಂದರಂತೆ 7 ವಾರಕ್ಕೊಂದರಂತೆ ಅಂದ್ರೆ 49 ದಿವಸಗಳಲ್ಲಿ ಬಳಸಿದರೆ ದೇಹದಲ್ಲಿ ಎಲ್ಲ ರೀತಿಯ ರೋಗ ನಿರೋಧಕ ಶಕ್ತಿಯು ಅಭಿವೃದ್ಧಿಯಾಗಿ ಮುಂದಿನ 6 ತಿಂಗಳ ತನಕ ಯಾವುದೇ ಸಮಸ್ಯೆ ನಮ್ಮನ್ನು ಬಾಧಿಸುವುದಿಲ್ಲ. ಈ ಎಲ್ಲದರ ಜೊತೆಗೆ ನಾವು ಬಳಸಬೇಕಾದ ಕಷಾಯಗಳ ದೊಡ್ಡ ಪಟ್ಟಿಯೇ ಇದೆ. ಟೀ, ಕಾಫಿ, ಬೋರ್ನ್ವಿಟಾ, ಹಾರ್ಲಿಕ್ಸ್, ಬೂಸ್ಟ್ಗಳ ಪ್ರಚಾರದ ಅಬ್ಬರದ ನಡುವೆ ನಾವು ಮರೆತ ಆರೋಗ್ಯವರ್ಧಕ ಕಷಾಯಗಳಲ್ಲಿ ನೇರಳೆ, ಪೇರಳೆ, ನುಗ್ಗೆ, ಕೊತ್ತಂಬರಿ ಸೊಪ್ಪು, ಮೆಂತೆ ಸೊಪ್ಪು, ಪುದೀನ ಸೊಪ್ಪು, ಪುನರ್ನವ, ಪಾರಿಜಾತ, ಅತಿಬಲ, ಕರಿಬೇವು, ವೀಳ್ಯದೆಲೆ, ಬಾಳೆ ದಿಂಡು ಮತ್ತು ಹೂ, ಶುಂಠಿ, ಸೇವಂತಿಗೆ ಎಲೆ, ಹುಣಿಸೆ ಚಿಗುರು, ಲೋಳೆ ಸರ, ಒಂದೆಲಗ, ಆವರಿಕೆ ಸೊಪ್ಪು, ನಾಗದಾಳಿ, ನೆಲನೆಲ್ಲಿ, ಪಪ್ಪಾಯಿ ಎಲೆ ಮುಂತಾದ ಹಲವಾರು ಕಷಾಯಗಳ ಪರಂಪರೆ ನಮ್ಮೊಂದಿಗಿದೆ. ಹಾಗಾಗಿ ಅನಾರೋಗ್ಯದ ಬಗ್ಗೆ ಹೆದರುವುದಕ್ಕಿಂತ ಸರಿಯಾದ ಜೀವನ ಕ್ರಮಗಳನ್ನು ನಮ್ಮದಾಗಿಸಿಕೊಂಡು ಆಹಾರವೇ ಔಷಧವೆಂಬ ನಮ್ಮ ಹಿಂದಿನವರ ಪ್ರಜ್ಞೆಗೆ ಸ್ಪಂದಿಸ್ತಾ ನಡೆದರೆ ಸುಖಿ ನಿರೋಗಿ ಜೀವನ ನಮ್ಮದಾಗಬಹುದು. ಗೀತಾಚಾರ್ಯ ಹೇಳಿದಂತಹ ಮಾತನ್ನು ನೆನಪಿಸ್ತೇನೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆಯುಸ್ ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯಾ ಆಹಾರ ಸಾತ್ವಿಕ ಪ್ರಿಯಾ. ನಮ್ಮ ಯೋಗ ಮತ್ತು ಕ್ಷೇಮವನ್ನ ನಾವೇ ನೋಡ್ಕೊಳ್ಬೇಕಾಗಿದೆ. ಅದ್ರ ಜೊತೆಗೆ ಆಹಾರ ಸರಿ ಇದ್ದಾಗ ಔಷಧಿಯ ಅಗತ್ಯವಿಲ್ಲ. ಆಹಾರ ಸರಿ ಇಲ್ಲದಿದ್ದರೆ ಯಾವ ಔಷಧಿಯೂ ನಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ ಎನ್ನುವಂತಹ ಮಾತಿನೊಂದಿಗೆ ಬಹುಶಃ ನೀವು ಕೊಟ್ಟ ಸಮಯಕ್ಕಿಂತ ಮುಂಚೆನೆ ನಾನು ಮಾತಾಡುವುದನ್ನು ನಿಲ್ಲಿಸ್ತಾ ಇದ್ದೆ. ಮಾತಾಡೋ ವಿಷಯಗಳಿದ್ದಾವೆ, ಆದ್ರೂ ಅದನ್ನು ಕಡಿತಗೊಳಿಸ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಾತಿನಿಂದ ಕೆಲವರಿಗೆ ಪ್ರಶ್ನೆಗಳು ಉದ್ಭವಿಸಬಹುದು. ನಮ್ಮವರಲ್ಲಿ ಯಾರೂ ಸಿರಿಧಾನ್ಯಗಳನ್ನ ಬಳಕೆ ಮಾಡಿಸಿರುವುದನ್ನು ನಾನು ಅರಿತಿಲ್ಲ. ಅದ್ರ ಬಗ್ಗೆ ನನ್ನದೇ ಆದಂತಹ ಅನುಭವ ನನಗಿರುವುದರಿಂದ ತಾವು ಈ ಬಗ್ಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೆ ವಿವರವಾದ ಉತ್ತರವನ್ನ ಬೇಕಾದ್ರೆ ನಾನು ಕೊಡ್ತೀನಿ. ಸಮಯಾವಕಾಶ ಬೇಕಾದಷ್ಟು ಇದೆ. ನಾನು ಸ್ವಲ್ಪ ವೇಗವಾಗಿ ಹೇಳಿದೆ ಅಂತ ಅನ್ನಿಸ್ತದೆ. ಆಗ್ಬೋದಲ್ಲ ನಾಗರಾಜಣ್ಣ? ಅನಂತಣ್ಣ ಆಗ್ಬೋದು. ನೋಡು ಯಾರ ಪ್ರಶ್ನೆ ದಯವಿಟ್ಟು ಯಾರಾದ್ರೂ ಪ್ರಶ್ನೆಗಳಿದ್ರೆ ಮೈಕ್ ಅನ್ಮ್ಯೂಟ್ ಮಾಡಿ ಅನಂತಣ್ಣನಲ್ಲಿ ನಿಮ್ಮ ಇವತ್ತಿನ ವಿಷಯದ ಕುರಿತಾದ ಪ್ರಶ್ನೆಗಳನ್ನ ಸಿರಿಧಾನ್ಯಗಳ ಬಗ್ಗೆನೇ ಮಾತಾಡ್ಲಿ, ತೊಂದರೆ ಇಲ್ಲ. ನಾನು ವಿದ್ಯಾ ಅಡಮಲೆ. ನಮಸ್ತೆ. ನಿಮ್ಮ ಮಾಹಿತಿ ನಮಗೆ ತುಂಬಾ ಸಿಕ್ಕಿತು. ಸಿರಿಧಾನ್ಯಗಳನ್ನು ತುಂಬಾ ತೆಕ್ಕೊಂಡು ಬರ್ತಾ ಇದ್ರು, ಅದ್ರ ಹೇಗೆ ಉಪಯೋಗಿಸುವುದಂತ ಗೊತ್ತಾಗದೆ ಅದಲ್ಲೇ ಬಿಟ್ಟಿದ್ದೆವು. ಯಾವ್ದೋ ಒಂದೇನೋ ನಾವು ಬೇಯಿಸುವಾಗ ಬೇಗ ಬೇಯ್ತಿತ್ತು, ಆದ್ರೆ ಇದು 4 ಗಂಟೆ ನೀರಲ್ಲಿ ಇಡ್ಬೇಕು ಅಂತ ಹೇಳಿ ಈಗ ಗೊತ್ತಾಯ್ತು. ಅದ್ರ ಬಗ್ಗೆ ನಾನು ಇನ್ನೊಮ್ಮೆ ಕೇಳಿ ನಂಗೆ ಖುಷಿ ಆಯ್ತು. ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ನಿಮಗೆ ಅದ್ರ ಬಗ್ಗೆ ಏನಾದ್ರು ಬೇಕಂದ್ರೆ ನಾನು ಅದ್ರೊಂದು ಬುಕ್ಲೆಟ್ ಇದೆ, ಡಾಕ್ಟರ್ ಖಾದರ್ ಅವರ ಭಾಷಣಗಳನ್ನ ಪ್ರಚಾರ ಮಾಡಿದ್ರು. 2-3 ಮಾಡಿದ್ದಾರೆ ಅದರಲ್ಲಿ. ನಾನು ಯಾವ್ದಾದ್ರು ಒಂದು ಪುಸ್ತಕವನ್ನ ಇವರಿಗೆ ಇಲ್ಲಿ ಕಳಿಸ್ತೇನೆ, ಬೇಕಾದ್ರೆ PDF ಫೈಲ್ ಕಳಿಸ್ತೇನೆ. ಬೇಕಾದವರು ಅದನ್ನ, ಅದಕ್ಕೆ ಯಾರ್ದು ಯಾವ ಗುರುಗಳದ್ದು ಯಾವ ಡಾಕ್ಟರ್ದು ನಾನು ಕನ್ಸಲ್ಟೇಷನ್ ತಗೊಳ್ಳೋಲ್ಲ. ನಾನು ಡಾಕ್ಟರ್ ಖಾದರ್ ಅವ್ರ ಹತ್ರ ಹೋಗಿರ್ಲಿಲ್ಲ. ಅವರು ಕೊಟ್ಟಂತಹ ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ನೋಡ್ಕೊಂಡು ಅದರಂತೆ ನಾನು ಜೀವನ ಕ್ರಮವನ್ನು ಸುಧಾರಿಸಿಕೊಂಡಿದ್ದೇನೆ. ನಿಜವಾಗಿ ಹೇಳ್ಬೇಕಂದ್ರೆ
ನಾನು ಇಲ್ಲಿ ಆಪರೇಷನ್ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ದಾಗ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಇವನ್ ಏನೋ ಸುಳ್ಳು ಹೇಳ್ತಿದ್ದಾನೆ, ನಮ್ಮ ಕಿವಿ ಮೇಲೆ ದಾಸವಾಳ ಮೂಡಿಸಿ ಹೋಗ್ತಾನೆ ಅಂತ ತಿಳ್ಕೊಂಡಿದ್ದೇನೆ. ಒಂದ್ ವೇಳೆ ಹಾಗಿದ್ರೆ ಅವನನ್ನು ಸುಳ್ಳು ಅಂತ ನಾನು ಪ್ರಚಾರ ಮಾಡ್ಬೇಕು ಅನ್ನುವಂತ ದುರುದ್ದೇಶವೂ ಇತ್ತು ನನಗೆ. ಆದ್ರೆ ನಾನು ಗೆದ್ದೆ, ಅವರು ಗೆದ್ರು ಅಂತ ಹೇಳಕ್ಕೆ ತುಂಬಾ ಸಂತೋಷವಾಗ್ತದೆ. ಸಿರಿಧಾನ್ಯಗಳಲ್ಲಿ ನೀವು ಎಲ್ಲವನ್ನು ಮಾಡ್ಬೋದು. ಅಕ್ಕಿ, ಭತ್ತದ ಅಕ್ಕಿಯಲ್ಲಿ ಏನೆಲ್ಲ ಮಾಡ್ತಿರಲ್ಲ ಅದೆಲ್ಲವನ್ನು ಮಾಡ್ಬೋದು. ಅಂದ್ರೆ ದೋಸೆ, ಇಡ್ಲಿ ಎಲ್ಲ. ಯಾವ ಅಕ್ಕಿಯಲ್ಲಿ ಮಾಡಿದ್ರಿ? ಊದ್ಲು, ಕೊರ್ಲೆ ಯಾವ್ದಾದ್ರು? ಈಗ ಯಾವ ಅಕ್ಕಿಂತ ನೆನಪಿಲ್ಲ, ಅದನ್ನ ಬಿಟ್ಬಿಟ್ಟೆ. ಮನೆಗೆ ತಂದದ್ದು ನೀರ್ ಹಾಗೆ ದೋಸೆ ಮಾಡಿದ್ರ? ಅಲ್ಲ, ನೀರ್ ದೋಸೆ ಮಾಡಿದ್ರ, ಉದ್ದಿನ ದೋಸೆ ಮಾಡಿದ್ರ? ನೀರ್ ದೋಸೆ ಆದ್ರೆ ಊದಲು ಸ್ವಲ್ಪ ಅಂಟಿಕೊಳ್ಳುತ್ತೆ. ಅದೇ ಊದಲು ಅಕ್ಕಿ ಆಗಿರ್ಬೋದು ನೀವು ಹಾಕಿದ್ದು, ಸಣ್ಣ ಅಕ್ಕಿ ಬೂದು ಬಣ್ಣದ್ದು, ಅದು ಸ್ವಲ್ಪ ಅಂಟುತ್ತೆ. ಅದ್ರಲ್ಲಿ ಸ್ವಲ್ಪ ಸ್ಟಾರ್ಚಿನ ಅಂಶ ಜಾಸ್ತಿ ಇದೆ. ಬೇರೆ ಎಲ್ಲವೂ ಬರ್ತದೆ, ನೀವು ನವಣೆ ಮಾಡ್ಬೋದು. ಆದ್ರೆ ಉದ್ದಿನ ಬೇಳೆದ್ದು ಮಾಡಿ, ಉದ್ದಿನ ಬೇಳೆ ಹಾಕಿ ತುಂಬಾ ಚೆನ್ನಾಗಿ ಬರ್ತದೆ ದೋಸೆ, ತುಂಬಾ ಉದುಗು ಬರುತ್ತೆ. ನೀವು ರುಬ್ಬಿಟ್ಟಾಗ್ಲೇ ಗೊತ್ತಾಗುತ್ತೆ. ಸರಿ, 4 ಗಂಟೆ ನೆನೆ ಇಟ್ರೆ ಸಾಕು, ಅರಿಯುವುದಕ್ಕೆ ಮೊದಲು ಕೂಡ. ನೀವು ಅನ್ನ ಮಾಡ್ಬೇಕು ಅಥವಾ ಬೇರೆ ಏನಾದ್ರು ತಿಂಡಿಗಳನ್ನು ಮಾಡ್ಬೇಕಾದ್ರೆ 4 ಗಂಟೆ ಇಡ್ಬೇಕು. ಯಾಕಂದ್ರೆ ಅದ್ರಲ್ಲಿ ತುಂಬಾ ಇದ್ರ ಅಂಶ ಇರುತ್ತೆ. ಅದು ಹೊಟ್ಟೆಗೆ ಹೋದ ಮೇಲೆ ನೀರನ್ನ ಕೇಳುತ್ತೆ. ಅದಕ್ಕಾಗಿ ಮುಂಚಿತವಾಗಿ ಅದಕ್ಕೆ ನೀರು ಬೇಕಾದಷ್ಟು ಕುಡಿಸಿಕೊಂಡ್ರೆ ಯಾವುದೇ ಸಮಸ್ಯೆ ನಮ್ಗೆ ಆಗಲ್ಲ. ಸರಿ, ಧನ್ಯವಾದಗಳು. ಇನ್ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲದ್ರೆ ಅವರು ಅವರ ವಿಚಾರಗಳನ್ನು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಹೌದು, ಇಲ್ಲ ಒಂದು ಪ್ರಶ್ನೆ ಏನಂತಲ್ಲ, ಈಗ ಕೆಲವರಿಗೆ ಈಗ ಆರತಿ ತಗೊಂಡ್ರೆ ಉಷ್ಣ ಆಗುವವರಿದ್ದಾರೆ, ತೀರ್ಥ ತಗೊಂಡ್ರೆ ಶೀತ ಆಗುವವರಿದ್ದಾರೆ. ಆತರ ಇದರಲ್ಲಿ ಗ್ಯಾಸ್ ಬರೋದಿರ್ಬೋದು, ಏನೋ ಸ್ಟಮಕ್ ಅಪ್ಸೆಟ್ ಆಗೋದು ಅಂತ ಸಾಧ್ಯತೆಗಳು ಉಂಟಾ? ಅಥವಾ ಅಂದ್ರೆ ಪ್ರತಿಯೊಬ್ಬರ ದೇಹದ ಇದರ ಮೇಲೆ ಹೋಗ್ತದೆ ಅದು. ಆದ್ರೂ ಸಹ ಇದು ತಿಂದ್ರೆ ಗ್ಯಾಸ್ ಆಗ್ತದೆ, ಅದು ತಿಂದ್ರೆ ಉಷ್ಣ ಆಗ್ತದೆ, ಹಾಗೇನಾದ್ರೂ ಸೂಚನೆಗಳು ಅಥವಾ ಏನಾದ್ರೂ ಏನ್ ಹೇಳ್ತಾರೆ ಎಚ್ಚರಿಕೆಯ ಮಾತು ಏನಾದ್ರೂ ಉಂಟಾ ಯಾವ್ದಾದ್ರು ಪರ್ಟಿಕ್ಯುಲರ್ ಸಿರಿಧಾನ್ಯದ ಬಗ್ಗೆ? ಇಲ್ಲ, ಅವರು ಆವಾಗ ಹೇಳಿದ್ರಲ್ಲ ನಮ್ಗೆ ಅದು 3-4 ಗಂಟೆ ಆದ್ರೂ ಮಿನಿಮಮ್ ನೆನೆಸ್ಬೇಕು ಅಂತ ಗೊತ್ತಿರ್ಲಿಲ್ಲ ಅಂತ. ಅದು ಹಾಗೆ ಇರೋದ್ರಿಂದ ಅದರಲ್ಲಿರುವಂತಹ ಬಹಳ ಹೆಚ್ಚಿನ ಇದ್ರ ಅಂಶ ಏನಿದೆ ಅಲ್ಲ ಅದರಲ್ಲಿ, ಅದು ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ನೀವು ನನಗೆ ಆಶ್ಚರ್ಯ ಏನಿದ್ದಿದ್ದು ಅಂದ್ರೆ, ಇಲ್ಲಿ ಚಿತ್ರದುರ್ಗದ ಕಡೆಯಲ್ಲಿ ಅಕ್ಕಿ ಅನ್ನವನ್ನು ಮಾಡ್ಬೇಕಾದ್ರೂ ಜನ ಅದನ್ನು ನೆನ್ಸಿಡ್ತಾರೆ ಒಂದು ಅರ್ಧ ಗಂಟೆ ಹಾಗೆಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವರೆಲ್ಲರೂ ಸಿರಿಧಾನ್ಯಗಳನ್ನು ಬಳಸ್ತಾ ಇದ್ರು ಹಿಂದೆ ಪೂರ್ವದಲ್ಲಿ. ನಾರಿನಾಂಶ ಅದ್ರಲ್ಲಿ ತುಂಬಾ ಜಾಸ್ತಿ ಇದೆ. ನಾರಿನಂಶಕ್ಕೆ ನೀರನ್ನ ಫಸ್ಟಿಗೆ ಅದಕ್ಕೆ ಬೇಕಾದಷ್ಟು ಸೇರಿಸಿದ ಮೇಲೆ ಅದನ್ನು ಬೇಯಿಸ್ಬೇಕು, ಇಲ್ಲಾಂದ್ರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದನ್ನ ನಾನು ಒಪ್ಪಿಕೊಳ್ತೇನೆ. ಮತ್ತೆ ಆರ್ಕದ ಅಕ್ಕಿ ಏನಿದೆಲ್ಲ, ಆದಿ ಬೀಜ ಅಂತ ಕರೀತಾರೆ ಆರ್ಕವನ್ನ, ಅರ್ಕ ಅಥವಾ ಹಾರಕ, ಅದು ಶೇಖರಣೆ ಮಾಡುವಂತ ಸಂದರ್ಭದಲ್ಲಿ ಮಳೆ ಗಿಳೆ ಏನಾದ್ರೂ ಬಿದ್ದರೆ, ಅದರಲ್ಲಿ ಸ್ವಲ್ಪ ಫಂಗಸ್ ಏನಾದ್ರೂ ಆದ್ರೆ ತಲೆ ಸುತ್ತುವುದು, ವಾಂತಿ ಆಗುವುದೆಲ್ಲ ಆಗ್ತದೆ. ಆದ್ರಿಂದ ಆರ್ಕದ ಅಕ್ಕಿಯನ್ನು ಬೇಯಿಸುವಾಗ ಯಾವಾಗ್ಲೂ 2 ಸ್ಪೂನು ಮೆಂತೆ ಕಾಳನ್ನು ಅದರೊಟ್ಟಿಗೆ ಸೇರಿಸ್ಕೊಳ್ಳೋದು, ಬೇಡ 1 ಸ್ಪೂನ್ ಆದ್ರೂ ಹಾಕಿಸ್ಕೊಂಡ್ರೆ ಸಮಸ್ಯೆ ಏನು ಆಗುದು. ಎಲ್ಲದ್ರಲ್ಲೂ 1 ಸ್ಪೂನು ಹಾಕ್ಬೋದು, ಕಹಿ ಏನು ಆಗುದಿಲ್ಲ. ಜಾಸ್ತಿ ಆದ್ರೆ ಕಹಿ ಆಯ್ತು. ಅನಂತಕೃಷ್ಣ, ಒಂದು ಪ್ರಶ್ನೆ. ಈಗ ನಾವು ಸಣ್ಣವರಿರುವಾಗಲೇ ನಮ್ಗೆ ಅಕ್ಕಿಯದ್ದೇ ತಿಂದು ಅಭ್ಯಾಸ. ಅಂದ್ರೆ ನ್ಯಾಚುರಲ್ ಆಗಿ ನಾವು ಬೆಳೆದವರು ಅಕ್ಕಿಯಲ್ಲಿಯೋ ಗೋಧಿಯಲ್ಲಿಯೋ ತಿಂದು. ಈಗ ನೀವು ಸಡನ್ ಆಗಿ, ಅಥವಾ ನನಗೂ ಶುಗರ್ ಇದೆ, ಒಂದು 20 ವರ್ಷ ಆಯ್ತು, ಆದ್ರೂ ನಾನು ಸಿರಿಧಾನ್ಯ ಕಡೆಗೆ 1-2 ಸಲ ಹೋಗಿದ್ದೇನಾದ್ರೂ ಮತ್ತೆ ವಾಪಸ್ಸು ಇದಕ್ಕೆ ಬಂದಿದ್ದೇನೆ. ವೆಯ್ಟ್ ಲಾಸ್ ಏನಾದ್ರು ಆಗ್ತದಾ? ವೆಯ್ಟ್ ಲಾಸ್ ಅಂದ್ರೆ ಬೇರೆಯವ್ರದ್ದು ನಾವು ಅದನ್ನು ಬಳಸುವಾಗ ಅದ್ರಲ್ಲಿ ನಾನು ಏನ್ ಹೇಳಿ, ನಾನು ಆವಾಗ್ಲೇ ಅದೇ ಹೇಳುವಾಗ ಹೇಳಿದೆ, ಕೆಲವರಿಗೆ ದೇಹದ ಇದನ್ನ
ಹೈಟಿಗೆ ತಕ್ಕದಾದಂತ ವೆಯ್ಟ್ ಅನ್ನ ಅದೇ ಸೆಟ್ ಮಾಡ. ನಾನೇನ್ ಮಾಡ್ತೇನೆ, 2 ದಿವಸ ನವಣೆ, 2 ದಿವಸ ಸಾಮೆ, 2 ದಿವಸ ಆರ್ಕ, 2 ದಿವಸ ಊದಲು ಅಂತ ಹೀಗೆ ಬಳಸ್ತೇನೆ. ಅದ್ರಲ್ಲಿ ಏನಾಗ್ತಿದೆ, ಅವುಗಳಲ್ಲಿ ನಾರಿನಾಂಶ ಮತ್ತು ಖನಿಜಗಳೆಲ್ಲ ಬೇಕಾದಷ್ಟು ಇರುವುದರಿಂದ ನಮ್ಮ ದೇಹದ ಎತ್ತರಕ್ಕೆ ಸರಿಯಾಗಿರುವಂತಹ ರೀತಿಯಲ್ಲಿ ಅದು ನಮ್ಮ ವೆಯ್ಟ್ ಅನ್ನು ಕೂಡ ಸೆಟ್ ಮಾಡುತ್ತೆ. ಅದು ಅದರ ವಿಶೇಷತೆ. ಮುಂಚೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಮಕ್ಕಳೆಲ್ಲ ತೆಳ್ಳಗೆ ಉದ್ದಕ್ಕೆ ಇದ್ರು, ಈಗ ಗುಂಡು ಗುಂಡಗೆ ಆಗಿದ್ದಾರೆ. ಆಹಾರದ ದೋಷದಿಂದ ಅದು ಆಗಿರ್ಬೋದು. ಹೇಳಿ ಸರ್ ನಮಸ್ತೆ. ನನ್ನದೊಂದು ಪ್ರಶ್ನೆ. ಹಲೋ, ಹೇಳಿ. ನಾನು ಹೇಳ್ತೇನೆ. ಯಾರು ಹೇಳ್ತೀರಿ? ನನ್ನದೊಂದು ಪ್ರಶ್ನೆ. ಈ ಕಲಬೆರಕೆ ಆಗ್ತಾ ಇದೆಯಲ್ಲ, ನಾನು ಎಲ್ಲವನ್ನು ಬಳಸಿದ್ದೇನೆ, ಎಲ್ಲಾದ ಸಿರಿಧಾನ್ಯಗಳಲ್ಲೂ. ಅದರಲ್ಲಿ ಕಪ್ಪಾಗಿ ಒಂದು ಸಿರಿಧಾನ್ಯ ಇದೆ, ಅದನ್ನು ತೊಳೆದ್ರೆ ಬಿಳಿ ಆಗ್ಬಿಡ್ತದು. ಯಾವ ಕಂಪನಿಯ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಾ ಇದ್ದೀರಿ? ನಮಗೆ ಚಿತ್ರದುರ್ಗದಲ್ಲಿ ಒಂದೇ ಆದಂತ ಒಂದು ಲೇನ್ ಇದೆ. ನಾವು ರೈತರ ಹತ್ರ ಸಾವಯವವಾಗಿ ಬೆಳೆಯುವಂತ ಅವ್ರ ಹತ್ರ ಒಂದು ಕಾಂಟ್ರಾಕ್ಟ್, ನನ್ನ ದೋಸ್ತುಗಳು, ಅವರು ಎಲ್ಲ ಧಾನ್ಯಗಳನ್ನು ಮಾಡ್ತಾರೆ. ಅದ್ರ ಜೊತೆ ಬೇರೆ ಮಾಡ್ತಾರೆ. ಅವುಗಳಲ್ಲಿ ಅವರು ಕೊಟ್ಟನ್ನ ಕಪ್ಪು ಆಗುವಂತದ್ದು ಅಂತ ನೀವೇನ್ ಹೇಳ್ತೀರಾ, ಆರತದಾಗ್ತದೆ. ಅದು ನೀರಲ್ಲಿ ಹಾಕಿದ್ರೆ ಕಾಫಿ ಕಲರ್ನ ಕೇಳಿಸ್ತಿಲ್ಲ, ಎಲ್ಲರಿಗೂ ಕೇಳಿಸ್ತಿಲ್ಲ, ನನ್ ಕೇಳಿಸ್ತಿಲ್ಲ. ಅನಂತಕೃಷ್ಣ, ನೀವು ಸ್ವಲ್ಪ ಮೈಕಿನ ಹತ್ತಿರ ಮಾತಾಡ್ಬೇಕು. ಕೇಳಿಸ್ತಾ ಇದೆ? ಸ್ವಲ್ಪ ವಿರಳವಾಗಿ ಈಗ ಕೇಳಿಸ್ತದ? ಕೇಳಿಸ್ತಾ ಇದೆ ಈಗ? ಏನಾಗಿದೆ ಅಂದ್ರೆ, ಅದನ್ನು ನೀರಲ್ಲಿ ಹಾಕಿದ್ರೆ, ಆರ್ಕದ ಅಕ್ಕಿಯನ್ನು ನೀರಲ್ಲಿ ಹಾಕಿದ್ರೆ ಅದು ಕಾಫಿ ಪುಡಿಯನ್ನು ಹಾಕಿದ ಹಾಗೆ ಕಂದು ಬಣ್ಣದ ಇದು ಬರುತ್ತೆ. ಅದನ್ನ ಸಮೇತವಾಗಿ ನೀವು ಬೇಯಿಸ್ಬೇಕು ಅದನ್ನ. ಆ ನೀರನ್ನು, ಹೌದು, ಒರಿಜಿನಲ್ ಆಗಿ ಆ ಕಪ್ಪು ಕಲರ್ ಬರುತ್ತೆ. ಆ ನೀರಿನ ಜೊತೆಲೆ ಅದನ್ನು ಬೇಯಿಸ್ಬೇಕು. ಅದ್ರ ಸತ್ವ ಅದ್ರಲ್ಲಿ ಅದನ್ನು ಹೋಗಿಸೋದು ಬೇಡ, ನೀರಲ್ಲಿ ಹಾಕಿಟ್ಟು ಅದೇ ನೀರಿನಲ್ಲಿ ಅದನ್ನು ಬೇಯಿಸ್ಬೇಕು. ನಾಳೆಗೆ ಎಷ್ಟು ಬೇಕೋ, 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನು ಹಾಕಿ ನೀವು ನೆನೆ ಇಟ್ರೆ ಅದನ್ನೇ ಹಾಗೆ ಬೇಯಿಸಿ. ತುಂಬಾ ಕಲರ್ ಹೋಗ್ತದೆ ಅದು, ಮತ್ತೆ ಅದು ಕಲರ್ ಚೇಂಜ್ ಆಗ್ತದೆ. ತುಂಬಾ ಕಲರ್ ಹೋಗ್ತದೆ, ಕಲರ್ ಚೇಂಜ್ ಆಗ್ತದೆ. ಅದು ಕಂದು ಬಣ್ಣಕ್ಕೆ ಮಾಡಿದ್ದಲ್ವಲ್ಲ? ಅಲ್ಲ, ನವಣೆದ್ದಲ್ಲ, ಅದು ಆರ್ಕದ್ದು ಅಥವಾ ಹೌದು, ಅದು ಕಪ್ಪಾಗಿ ಹೋಗ್ತಾ ಇತ್ತು. ಅದಕ್ಕೆ ಇಲ್ಲ, ಅದನ್ನು ಸೇರಿಸೇ ಮಾಡಿ. ಅದ್ರ ಸತ್ವ ಇರುವುದೇ ಆ ಕಪ್ಪಿನಲ್ಲಿ. ನೀವು ಅದರದ್ದು ಬೇಕಾದ್ರೆ ಪಾಯಸ ಮಾಡ್ಬೋದು, ತುಂಬಾ ಚೆನ್ನಾಗಿ ಆಗ್ತದೆ. ನವಣೆದ್ದು ಪಾಯಸ ಮಾಡ್ಬೋದು ನೀವು. ಅಕ್ಕಿ ಗೋಧಿ ಪಾಯಸ ಎಲ್ಲ ಮಾಡಿದಂಗೆ ಆ ಎಲ್ಲಕ್ಕಿಂತ ತುಂಬಾ ಚೆನ್ನಾಗಿ ಅದಕ್ಕೆ ಟೇಸ್ಟ್ ಇದೆ. ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದದು. ಅದರ ಪುಡಿಗಳನ್ನು ಮಾಡಿ ನಮ್ಮಲ್ಲಿ ಲಡ್ಡುಗಳನ್ನೆಲ್ಲ ಮಾಡ್ತಾರೆ. ಆದ್ರೆ ಸಕ್ಕರೆ ಹಾಕುದಿಲ್ಲ, ಬೆಲ್ಲದಲ್ಲಿ, ಸಾವಯವ ಬೆಲ್ಲ. ಅದನ್ನೂ ಕಲಬೆರಕೆಗಳು ಬರ್ತಾ ಇದ್ದಾವೆ. ಎಲ್ಲದಕ್ಕೂ ಏನು ಮಾಡ್ಲಿಕ್ಕೆ ಆಗಲ್ಲ. ಒಂದು ಗ್ರೂಪ್ ಮಾಡಿಕೊಂಡು ನೀವು ನಮಗೆ ಸಿರಿಧಾನ್ಯಗಳು ಬೇಕು ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಕಳಿಸಿಕೊಡ್ಬೋದು. ತುಂಬಾ ರೇಟ್ ಇದೆ ಅದಕ್ಕೆ, ಒಂದೊಂದಕ್ಕೆ ಒಂದೊಂದು ರೇಟ್ ಹೇಳ್ತಾರೆ. ಸತ್ಯವಾಗಿದೆಯೋ ಸುಳ್ಳೋ ಅದು ಏನು ಅಂತ ಗೊತ್ತಾಗ್ತಿಲ್ಲ. ಒಂದಕ್ಕೆ ಡಬಲ್ ಹೇಳ್ತಾರೆ ಅಂಗಡಿಗಳಲ್ಲಿ. ಸಾಧಾರಣದವರಿಗೆ ಅಲ್ಲ, ಕೊರ್ಲೆ ಅಕ್ಕಿಗೆ ನಿಮ್ಗೆ ಬಹಳ ಕಡಿಮೆ ಅದು ಬೇಕಾಗುವುದು. 1 ಲೋಟ ಇಟ್ರೆ 3 ಜನ ಊಟ ಮಾಡಬಹುದು, ಹೌದಲ್ವಾ? ಬಳಸುವುದಕ್ಕೆ ಬಹಳ ಕಡಿಮೆ ಸಾಕು. ಕಾಣಕ್ಕೆ ಮಾತ್ರ ಸಣ್ಣ ಧಾನ್ಯಗಳವು. ಅದು ಅನ್ನ ಆಗುವಾಗ ತುಂಬಾ ಜಾಸ್ತಿ ಆಗ್ತದೆ. ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ ತಿಂದ್ರೆ ಕರಗುವುದೂ ಇಲ್ಲ ಬೇಗ. ಅದು ನಿಧಾನವಾಗಿ ರಕ್ತಕ್ಕೆ ಗ್ಲೂಕೋಸ್ ಅನ್ನು ಬಿಟ್ಟು ಕೊಡುತ್ತೆ. ಆ ಕಾರಣದಿಂದಾಗಿ ಅದು ಕಂಟ್ರೋಲ್ ಮಾಡೋದು. ನಂದು ಶುಗರ್, BP ಎಲ್ಲವೂ ಸಂಪೂರ್ಣವಾಗಿ ಗುಣ ಆಗಿದೆ. ಆರ್ಥರೈಟಿಸ್, ಮೂತ್ರದ ಕಲ್ಲು ಅಂದ್ರೆ ಕಿಡ್ನಿ ಸ್ಟೋನ್ ಎಲ್ಲವೂ ಗುಣ ಆಗಿದೆ. ನಾನು ಮೇಂಟೆನೆನ್ಸ್ ಹೇಳ್ತಾ ಇಲ್ಲ, ಗುಣ ಆಗಿದೆ. ಅದು ಮುಖ್ಯ. ಪರೀಕ್ಷೆ ಮಾಡುವವರು ಮಾಡ್ಬೋದು. ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀನಿ. ಶುಗರಿಗೆ ಯಾರಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ ನೀವು, ನಾನು 10 ವರ್ಷ, 15 ವರ್ಷ, 20 ವರ್ಷ ಅಂತ ಹೇಳ್ತೀರಿ.
ಹಾಗಿದ್ರೆ ಆ ಮಾತ್ರೆಗಳನ್ನ ಮುಂದುವರಿಸ್ತಾನೆ ಸಿರಿಧಾನ್ಯಗಳನ್ನು ಬಳಸಲಿಕ್ಕೆ ಶುರು ಮಾಡಿ. ಸಿರಿಧಾನ್ಯಗಳನ್ನು ಬಳಸ್ತಾ ಆ ಮಾತ್ರೆಗಳನ್ನು 1 ತಿಂಗಳು ಕಳೆಯುವಾಗ ನಾನು 1 ಮಾತ್ರೆ ತಗೊಳ್ತಾ ಇದ್ದೇನೆ ಆದ್ರೆ ಅದನ್ನ ಅರ್ಧ ಮಾಡಿ, 2 ತಿಂಗಳು ಕಳೆದ ಮೇಲೆ 2 ದಿವಸಕ್ಕೆ 1 ಮಾತ್ರೆ ಆಗಿ ತಗೊಳ್ಳಿ, ಆಮೇಲೆ 2 ದಿವಸಕ್ಕೆ ಅರ್ಧ ಮಾತ್ರೆ ಆಗಿ ಮಾಡಿ 3ನೇ ತಿಂಗಳಿಗೆ, 4ನೇ ತಿಂಗಳಿಗೆ 2 ದಿವಸಕ್ಕೆ ಅರ್ಧ ಮಾತ್ರೆ ತಗೊಳ್ಳೋಕೆ ಮಾಡಿ ಸಂಪೂರ್ಣವಾಗಿ ನಿಲ್ಲಿಸಿ. ಸಿರಿಧಾನ್ಯಗಳ ಬಳಕೆ ಮತ್ತು ಕಷಾಯಗಳ ಬಳಕೆ ಮಾತ್ರ ಪಕ್ಕಾ ಇರ್ಬೇಕು. ನಾನು ಚಾಲೆಂಜ್ ಮಾಡ್ತೇನೆ, ಕಂಪ್ಲೀಟ್ ಗುಣ ಆಗ್ತದೆ. ನಾನು ಬಹಳ ಮಂದಿ ಅನಾರೋಗ್ಯ ಇದ್ದವರು ಮಾತ್ರ ಬಳಕೆ ಮಾಡೋದಾ? ಅನಾರೋಗ್ಯ ಇದ್ದವರಿಗೆ ಮಾತ್ರ ಬಳಕೆ ಮಾಡುವಂತದ್ದ ಇದು ಔಷಧೀಯವಾಗಿ? ಆಗ ನೀವು ಹೇಳ್ತಾ ಇದ್ದೀರಿ ನನಗೆಲ್ಲ ಕಡಿಮೆ ಆಗಿದೆ ಅಂತ. ಆರೋಗ್ಯ ಇದ್ದವನ್ ಹೇಗೆ ಬಳಕೆ ಮಾಡಬಹುದು? ಆರೋಗ್ಯ ಇದ್ದವರಿಗೆ ಅನಾರೋಗ್ಯ ಆಗುವುದೇ ಇಲ್ಲ ನೀವು ಅದನ್ನು ಬಳಸಿದರೆ, ಇದು ಗ್ಯಾರಂಟಿ. ಯಾವ ಪ್ರಮಾಣದಲ್ಲಿ ನಾನು ಅದನ್ನ 2 ಕಡೆ ಅನಾರೋಗ್ಯ 3 ಹೊತ್ತು ಊಟಕ್ಕೆ ಅದನ್ನ ಆರೋಗ್ಯ ಇದ್ದವ ಹೇಗೆ ಬಳಸಬೇಕು? ಇಲ್ಲ ನಾನು ಅದು ಅನಾರೋಗ್ಯಕ್ಕೆ ಸರೋಜಕ್ಕ ನಾನು ಅವರಿಗೆ ಹೇಳ್ತಾ ಇದ್ದೇನೆ ಕೇಳಿ, ಅನಾರೋಗ್ಯದವರಿಗೆ ಅಲ್ಲ, ನೀವು ಅದನ್ನು ಬಳಸ್ತಾ ಇದ್ದೀರಿ ಅಂದ್ರೆ ನಿಮಗೆ ಅನಾರೋಗ್ಯವೇ ಬಾಧಿಸುವುದಿಲ್ಲ. ನಾನು ಹೇಳಿದ ಅರ್ಥ ಆಯ್ತಾ? ಅಂದ್ರೆ ಎಲ್ಲರಿಗೂ ಸೇವ್ಯವಾಗುವಂತ ಬಹಳ ಅದ್ಭುತವಾದಂತ ಆಹಾರ. ಹೇಳಿ, ಇನ್ನೊಬ್ಬರದ್ದು ಪ್ರಶ್ನೆ ಕೇಳಿ. ಸರ್, ಅಥವಾ ನೀವು ಹೇಳಿದ್ದಕ್ಕೆ ಆಡ್ ಮಾಡ್ತೀವಿ. ಈಗ ತಾವು ಹೇಳಿದ್ರಿ ಒಂದೊಂದು ಸಿರಿಧಾನ್ಯ ಸಿರಿಧಾನ್ಯ ತಗೋತಾ ಟ್ಯಾಬ್ಲೆಟ್ ಅನ್ನು ಕಡಿಮೆ ಮಾಡ್ತಾ ಹೋಗಿ ಅಂತ. ಇಲ್ಲಿ ಒಂದು ಗಮನಕ್ಕೆ ತಗೊಳ್ಬೇಕಾದ ವಿಷಯ ಅಂದ್ರೆ, ಎಲ್ಲರ ದೇಹ ಪ್ರಕೃತಿ ಒಂದೇ ರೀತಿ ಇರುವುದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ನೀವು ಹೇಳಿದ ಹಾಗೆ 1 ತಿಂಗಳ ನಂತರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಶುಗರ್ ಟೆಸ್ಟ್ ಮಾಡಿ ಡಾಕ್ಟರ್ ಇದು ಮಾಡಿದ್ಮೇಲೆ ಕಮ್ಮಿ ಮಾಡ್ತಾ ಹೋಗೋದು ಒಳ್ಳೇದು ಅಂತ. ಇಲ್ಲ, 1 ತಿಂಗಳಲ್ಲಿ ಮಾಡಬೇಡಿ ಅದನ್ನ. 1 ತಿಂಗಳು ಅದನ್ನು ಬಳಸಿದ ಮೇಲೆ 2ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳವರೆಗೆ ಅದು ಮಾಡಿದ್ಮೇಲೆ 4ನೇ ತಿಂಗಳಿಗೆ ಚೆಕಪ್ ಮಾಡಿಸಿ, ಆವಾಗ ನಿಮಗೆ ರಿಸಲ್ಟ್ ಪಕ್ಕಾ ಸಿಕ್ಕಿರುತ್ತೆ. ಟೀ, ಕಾಫಿ, ಹಾಲು, ಸಕ್ಕರೆ, ಅಕ್ಕಿ, ಗೋಧಿಗಳನ್ನು ಮಾತ್ರ ಬಿಡಬೇಕು, ಅದನ್ನು ಮರಿಬಾರದು. ಯಾಕೆ ಡಿಸ್ಟರ್ಬೆನ್ಸ್ ಇದೆಯಾ? ಮಾತಾಡೋದು ಕೇಳಿಸ್ತಾ ಇಲ್ಲ? ಪೇಪರ್ ಡಿಸ್ಟರ್ಬೆನ್ಸ್ ಏನು? ಮತ್ತೊಂದು ಸಮಸ್ಯೆಯಲ್ಲೇ ಅಚ್ಚಾಪುರು. ಹೋಯ್ ನೆಟ್ ಪ್ರಾಬ್ಲಮ್ ಅಚ್ಚಾಪುರು. ಇನ್ಯಾರಾದ್ರೂ ಪ್ರಶ್ನೆಗಳಿದ್ರೆ ಮಣ್ಣಿಕ ಪ್ರಶ್ನೆ ಇದೆ ಅಂತನಾ इथे ये परत शुगर उन्नीस आला पड़वे माने कंटिन्यू करून नक्की नाही माना दुसरे वापस आम्ही जेवणाक जंबाराक वच्चेत ಜವಣ ಜಂಬಾರ ಕೆದ್ದಳ್ಳೆ ಜವಣ ಜಂಬಾರ వచ్చేలా తొందరనా అవసంగర పడే దలే ಥೈ వెత్తಣ ಮುಕ್ಕ ಪಂಚಾರ ಗಲ್ಲನ ಕನ್ನಾಲರ್ಲೆ ತಿಂಡಿ ಉದಾಹರಣೆಗೆ ಹೋಳಿಗ ನಾ ತಿಲ್ಲರಿ ಕನ್ನ ಇಲ್ಲರ್ಲೆ ಮೈಸೂರು ಪಾಕ ಕಂಗಂಡಿ ಕನ್ನ ಇಲ್ಲರ್ಲೆ तें कशें दार म्हणल्यार मुका एका प्रलोभन दार मध्य संगता बेटालना तो संगर एक अर्ध होळिगे कांगण मरे ತೊಂದರೆ ಕಾಯ್ದೇನಂತಿ ತಾನು ಹಚ್ಚಪ್ಪ ಪಂಚಾರಜಿ ಆಣ ಹಚ್ಚಪ್ಪ ತಾನು मैदा हिट्टुले स्टार्च केल्लना व्हीट पावडर तें कशें दार म्हणल्यार तें आणिले विशय हाजे म्हणल्यार तें विशय हांव त्या गोदीन ग्लुटेन म्हणून एका विशयाच ते थोकड्या जनांक दैनाची थोकड्यांक तेंच आम्ही विष पुरुष विष कन्येन सांगण आता सेट दार जाल्यार हांवें तेवळ संत सुरू केला ना आत्तान दनपरार एक वेळ मुख ಮತ್ತೆ बुक्करांक थंयच्या वेतान थंय तांगा अडिगे करून घरा हांव तवळी दनपरार तांच्या सांगता हाविले तें अन्न जेविರ ಭತ್ತದ ಅಕ್ಕಿ ಊಟ ಮಾಡ್ತೇನೆ ಬಾಕಿ ಎಲ್ಲಾ ಸಂದರ್ಭಗಳಲ್ಲಿ ಎಷ್ಟೋ ಕಡೆಯಲ್ಲಿ ನಾನು ಮದುವೆಗೆ ಹೋದ್ರೆ ನಾನು ಇನ್ನೊಂದು ಪ್ರೋಗ್ರಾಮಿಗೆ ಹೋಗಿ ಬಂದಿದ್ದೇನೆ ಅಲ್ಲಿ ಊಟ ಮಾಡಿದ್ದೇನೆ ಅಂತ ಹೇಳಿ ಇಲ್ಲಿ ತಪ್ಪಿಸಿಕೊಳ್ತೇನೆ ಅಲ್ಲಿಯೂ ಅದನ್ನೇ ಮಾಡ್ತೇನೆ
ಅಷ್ಟು ಮನೋದಾರ್ಢ್ಯ ನಮ್ಮ ಹತ್ರ ಇರ್ಬೇಕು. ಅದಕ್ಕೆ ನಾನು ಹೇಳುದು ಅದು ತಪಸ್ಸು. ಆ ತಪಸ್ಸು ನಮ್ಮಲ್ಲಿ ಬಂದ್ರೆ ಸಾಧ್ಯ ಆಗ್ತದೆ. ಎಲ್ರಿಗೂ ಅಷ್ಟು ಕಠಿಣ ಹೃದಯದಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ಆಗುವಷ್ಟು ಸಿರಿಧಾನ್ಯಗಳನ್ನೇ ಊಟ ಮಾಡಿದ್ರೆ ಈ ಎಲ್ಲಾ ಕಾಯಿಲೆಗಳಿಂದ ನಾವು ಮುಕ್ತಿ ಪಡಿಬಹುದು. ಧನ್ಯವಾದ. ಅವರು ಆಗುವಂತ ಅವ ಎಪ್ಪದ ಏರಂಚೆ ಅವ ಬೆಂಗಳೂರ ಉಂಟು ಅಲ್ಲಾನ ಮುಖ ಚಿತ್ರದುರ್ಗ ಒಳ್ಳೆ ದೂರಿನ ಏಕು ದಿವಸ ಏರ ಅವ ಯಾಕ ಧೋನಿ ವಾರ ಸಾರು ತವಳಿ ಮುಖ ಎಂತ ಹೊಡ ಕೃಷ್ಣನು ಐಡಿಯಾದಾರ ಅಮ್ಮಿ ಅಮ್ಮಿ ಅಂಗಡಿನ ಮತ್ತೆ ಕನ್ನ ಕವಿಯದ ಕನ್ನ ಕೊನೆ ಏನು ಪಾನ್ ಸಚ್ಚಿತಾನು ಪಂಚರತ್ನಗಳು ಸಾಧ್ಯದಾರದಲ್ಲಿ ರೀ त्या पांचाच्या ಬಗ್ಗೆ ಮಾತ್ರ मुखे सहान तुवे बरी बळेल इथेच समजेल पुस्तकाच तद्य विना तुवे आता त्या कडांक ग्रुपाक घालना हांवें एक सहान तद्य ಬಗ್ಗೆ ಮಾತ್ರ दिल्ले री माहिती ती हांव अकडांक किल्यांक शेअर कर म्हळ्यार शुगर अंतर्यान शुगराची 30% होती जंबारा जयंतಣ್ಣ ಕಣ್ಣಾಣಕ್ಲಂಚಿ ಸಾಧಾರಣ 30% ಜನಾಕ ಶುಗರ್ ಅಸ ಅತ್ತ ಅನೇಕ ಅನೇಕ 2 ವರ್ಷ ಸರಿ ಜೀವನ ಶೈಲಿ ವ್ಯತ್ಯಾಸದಲ್ಲಿ होयपा जीवनशैली व्यत्यास होता आज फुडल्याच्या कडे जेन्नाकडे येऊन कोणतो ना शेतान अंतिले होय हांव बोध सुकून पडला घराने शुगरने BP दोन्हीला हाय लेवल आरी चणमुख हांव पडल्या नंतर चिकळला ताका ಒಟ್ಟು ಮಾಣ ಹವೆ एना सांगितले क्रमेण हांव करंगण आयना मुका गुणदल मेंटेनन्स ಆಫೀಸಾನು ಬಡಕಿಲ ಕಡೆಕ ಮುಖ ಬೋರ್ಡಕ್ ಹೋರ್ಲಾನು ಮುಖ ತೆಂಕಳಲ್ಲ ಶುಗರ್ ಅಸಣ ಅಲ್ಲಿ ಮುಖಿ ಕಡತನಾಶನ ಗಿತ್ತಣ होय होय कण्ण म्हणल्यार साधारण आम्ही पळयनंती आम्ही तसा सोडरी आम्ही साधारण कसं म्हणल्यार वेट लॉस होत जाल्ले हांव ते टेन्शन करनांती आम्ही तसा सरी माण 350 गेल्यानंतरची कळप 385 405 ಹಚ್ಚಲ್ಲ ಮತ್ತ ಬಿಪಿನ ಶುಗರ್ ತವಳಿची ಕಳಪण होय 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 माण मथी ಏಕೆ ಆಶಾ ಮಂಡರಿ आमचे देवळान ಒಟ್ಟು जेवण हाका सिरिधान्य करून ಕೆಲಸದ आहे त्यांच्या का आम्ही परिपूर्ण दया साध्य तिथं आम्ही ते इथे करून ಬೆಳೆಸುವುದನ್ನೇ ಬಳಸುವುದು दोन्हीला दादा आहे ते भारी उणे हवे आमच्या गावानं थोड्या कडे घालना ताका ಈ ಕೆಲ್ಲೆಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ करते ते येऊन ते इथ्यांचे कंगणू वेरी ಕೆಲ್ಲೆಡಿ ಅಂತ ಹಾವಳಿ ಹಚ್ಚಿದ ಕಡೆ कंगणू वेरी ಒಡ್ಡುಗನು वेरी इथ्यांचे तेने तेने लार्ज स्केलान यूज करायला सुरू केले री स्कॅर सिटीला दयापूर आता मेळपाले उणे दयापूर स्कॅर तಕ್ಕ ಅವಸ್ಥಾ ತಕ್ಕ ರೇಟ್ ಜಾಸ್ತಿ ಇದಲ್ಲ ಡಿಮಾಂಡ್ ಸಿಕ್ಕಾಬಿಟ್ಟೆ ಅಷ್ಟೇ ಸಪ್ಲೈ सरी एपर हा येर त्याकडे काय येर जाण म्हणतो ना एक या महिन्या एंडा भितर एपर एक ಐತಾರಕ್ಕೆ ಶನಿವಾರಕ್ಕೆ येर फोन करू येर ಒಳ್ಳೆ ಮಾಡ ಭರ್ತಿ ಉಲ್ಲವೆ ಮಾಡ ಚಾರಿ 5 ಐಟಮ್ ಬಗ್ಗೆ ಸಹನ ಬರೋ ಸಹನ करू दादा फोटोने तद विषय बळले री जनांक एक अर्थ ಅಂತ ಗಿನ एक विश्वास ಒಳ್ಳೆ ಕಡ್ಡಾಯವೆತ್ತ ನಮಗೆ ಯಾವುದು ಬೇಕು ಅಂತಾರೆ ಮುಖ ಸಂಖ್ಯಾ ಕಣ್ಣ 5 ಪಂಚರತ್ನಗಳು ಕಂಚಣು ಕನ್ನಣು ಮಳೆ ಹಂಗ ಮಾವ ಅಂಗಡಿ ಹೊತ್ತು ಸಿರಿಧಾನ್ಯ ಮಾಡಪೋವಿನ ಮುಖತೆ ಕನ್ನಣು ಕಣ್ಣ ತೆಣದಿಲ್ಲ ಹಡಪಾವೆ ದೈದ तू ಎಂತನ ಹಾಂತು ಅಂಗಟ್ಟು ಪ್ಯಾಕ್ ಕरून त्याच्या ಬಗ್ಗೆ ಕಂಪ್ಲೀಟ್ ಖಂಡಿತ ದೈದ 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 इष्ट कसे म्हणले तू वेगळी येऊन त्या अवस्था येरा 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 एक दोन्ही वार मग येरा ನಮಸ್ಕಾರ ಸಮಯ ನಮಸ್ಕಾರ
ಓಕೆ, ಇದು ಈಗ ಸಿರಿಧಾನ್ಯದಲ್ಲಿ ನೀವು ಹಲವು ಖಾದ್ಯಗಳು ಅಂದ್ರೆ ತಿಂಡಿ ಗಳನ್ನು ನೀವು ಟ್ರಯಲ್ ಅಂಡ್ ಎರರ್ ಹೌದು. ಮಾಡಿ ನಮಗೆ ಯಾವ್ದು ಸೆಟ್ ಆಗ್ತದೆ ಅಂತೇಳಿ ನೀವು ಸ್ಟಡಿ ಮಾಡಿದ್ದೀರಿ. ಸೊ ಅದು ಯಾವ್ಯಾವುದು ಮತ್ತೆ ಯಾವ ಖಂಡಿತವಾಗಿ. ರೀತಿ ಮಾಡ್ಬೋದು ಅದನ್ನೊಂದು ಶೇರ್ ಮಾಡಿದ್ರೆ ಒಳ್ಳೇದು ಎಲ್ಲರ ಅನುಕೂಲಕ್ಕೆ. ಆಯ್ತಾಯ್ತು, ನಾನು ನಾಗರಾಜನ್ ನನಗೆ ಕೊಡ್ತೇನೆ, ಅದು ರೈಟಿಂಗ್ ಮಾಡಿ ಕೊಡ್ತೇನೆ ಅದರದ್ದು. ಸರಿ, ಅದು ನಾನು ಕಳಿಸಿಕೊಡ್ತೇನೆ ಅವ್ರಿಗೆ. ಅವ್ರ ಹತ್ರ ಇದೆ ಆಲ್ರೆಡಿ. ಆಯ್ತು. ಇದನ್ನು ಕಳಿಸಿದ್ದೆ ಹಿಂದೆ ಒಮ್ಮೆ, ಅದರ ಮಾಹಿತಿಯನ್ನು ಕೊಟ್ಟಿದ್ದೆ, ಪುಸ್ತಕವನ್ನೇ. ಇಲ್ಲ, ಅದನ್ನ ಹಾಕಿದ್ದೇನೆ ಇವತ್ತು. ಈಗ ಅದನ್ನ ಗ್ರೂಪ್ ನೋಡಿ ಅಲ್ಲಿ ಹಾಕಿದ್ದೇನೆ ನಾನು. ಈಗ ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ಹಾ ಸರಿ, ಅದನ್ನು ಸ್ಟಡಿ ಮಾಡಿದ್ರೆ ಸಾಕು ಎಲ್ರು. Thank ನಾನು ಅದನ್ನು ಫಾಲೋ ಮಾಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ಹಾ. ಅಲ್ಲ, ನಮ್ಮ ಕರಾಡ ಆಹಾರ ಪದ್ಧತಿಗೆ ಮ್ಯಾಚ್ ಆಗುವ ತಿಂಡಿಗಳು ಅದಲ್ಲಿ ಎಲ್ಲವನ್ನು ಮಾಡಬಹುದು. ದೋಸೆ, ಇಡ್ಲಿ, ಸೇವಿಗೆ, ಎಲ್ಲವನ್ನು ಮಾಡಬಹುದು ಅದರಲ್ಲಿ ಮಾಡ್ಲಿಕ್ಕೆ ಆಗದ ತಿಂಡಿ ನಾವು ಅಕ್ಕಿಯಿಂದ ಏನೆಲ್ಲ ಮಾಡ್ತೇವೆ, ಭತ್ತದ ಅಕ್ಕಿಯಿಂದ ಏನೆಲ್ಲ ಮಾಡ್ತೇವೋ ಅದೆಲ್ಲವನ್ನು ಮಾಡಬಹುದು. ಪಾಯಸಗಳನ್ನು ಮಾಡಬಹುದು, ಎಲ್ಲವೂ ಮಾಡಬಹುದು. ಅದರದ್ದು ಹಿಟ್ಟು ಮಾಡಿ ನಾನು ಇದು ಕೂಡ ಮಾಡಿದ್ದೇನೆ, ಮೈಸೂರು ಪಾಕ ಕೂಡ ಮಾಡಿದ್ದೇನೆ. ಓಕೆ, ಧನ್ಯವಾದಗಳು. ಇನ್ಯಾರಾದ್ರೂ ಪ್ರಶ್ನೆ ಕೇಳುವವರಿದ್ರೆ ಕೇಳಬಹುದು. ಕೊನೆಯ ಒಂದು ಪ್ರಶ್ನೆಗೆ ಅವಕಾಶ ಇದೆ. ಬಹುಶಃ ಪ್ರಶ್ನೆ ಇಲ್ಲ ಅಂತ ಭಾವಿಸ್ತೇನೆ. ಯಾರಾದ್ರೂ ಮಾತಾಡ್ತೀರಾ? ಹಲೋ, ದಿನಕ್ಕೆ ಹೇಳಿ, ಎಷ್ಟು ಹೊತ್ತು ತಿನ್ಬಹುದು? ಏನು? ದಿನಕ್ಕೆ ಎಷ್ಟು ಸಲ, ಹೇಳಿ. ಎಷ್ಟು ಹೊತ್ತು ತಿನ್ಬಹುದು? 3 ಹೊತ್ತು ತಿನ್ಬಹುದಾ? ಖಂಡಿತವಾಗಿ 3 ಹೊತ್ತು ಬಳಸಿದ್ರೇನೆ ಅದು ಬೆಸ್ಟ್. ಬೇರೆ ಕಲಬೆರಕೆ ಆಗಲ್ಲ. ಅಂದ್ರೆ ತಿನ್ಲಿಕ್ಕೆ ಮಾತ್ರ ಕಷ್ಟ ಆಗಿರ್ಬೋದಲ್ಲ 3 ಹೊತ್ತೆಲ್ಲ. ಅದಕ್ಕೆ ಅದರಲ್ಲಿ ಶರ್ಕರ ಪಿಷ್ಟದ ಅಂಶ ಕಡಿಮೆ ಇರುತ್ತೆ, ಸಿಹಿ ಇರುವುದಿಲ್ಲ. ಅದು ಅಕ್ಕಿ ಅಷ್ಟು ಸಿಹಿ ಇರುವುದಿಲ್ಲ, ಆದ್ರಿಂದ ನಿಮಗೆ ಕಷ್ಟ ಆಗ್ತದೆ ಅಂತ ಅನ್ನಿಸ್ತದೆ. ನಾವು ಸಣ್ಣವರಿರುವಾಗ ಅಮ್ಮ ಬಾಯಿಗೆ ತುರುಕಿ ತುರುಕಿ ನಾವು ಹೊರಗೆ ಉಗುಳಿ ತಿನ್ನಕ್ಕೆ ಕಲ್ತವರು. ಇದು ಅಷ್ಟೇ, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆರೋಗ್ಯವಾಗಿ ಇರ್ಬೇಕಂದ್ರೆ ಅದನ್ನ ಬಳಸ್ಬೇಕು ಅಷ್ಟೇ. ಧನ್ಯವಾದಗಳು ಅನಂತ ಕೃಷ್ಣಣ್ಣ. ಇವತ್ತು ಇನ್ನು 2 ನಿಮಿಷದಲ್ಲಿ ಕಾರ್ಯಕ್ರಮ ನಾವು ಮುಗಿಸ್ಬೇಕಾಗ್ತದೆ. ಹೌದು, ಒಂದು ಕೊನೆಗೆ ಧನ್ಯವಾದದೊಂದಿಗೆ ಕಾರ್ಯಕ್ರಮ ಮುಗಿಸ್ತೇನೆ. ಆಹಾರವೇ ಔಷಧ ಎನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ನಿಮ್ಮ ಮಾತುಗಳಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದೀರಿ. ಅದರ ಜೊತೆಗೆ ಈಗಿನ ಕಾಯಿಲೆಗಳನ್ನ ಹೇಗೆ ನಿವಾರಿಸಬಹುದು, ಹೇಗೆ ಮೆಟ್ಟಿ ನಿಲ್ಬಹುದು, ಮತ್ತು ಹೇಗೆ ನಮ್ಮ ದೇಹದಿಂದ ಸಂಪೂರ್ಣ ಸಿರಿಧಾನ್ಯಗಳ ಸಮರ್ಪಕ ಬಳಕೆಯಿಂದ ಅವುಗಳನ್ನು ನಿವಾರಿಸಬಹುದು ಎನ್ನುವಂತಹ ಜ್ವಲಂತ ಉದಾಹರಣೆಯಾಗಿ ನೀವು ನಿಂತಿದ್ದೀರಿ. ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಈ ಅನುಭವ ಅಮೃತವನ್ನ ಧಾರೆ ಎರೆದಿದ್ದಕ್ಕೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಅನಂತಣ್ಣ. ನಮಗೆ ಇನ್ನೊಂದು ಮಾತು ನಾನು ಹೇಳಬೇಕು, ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ. ನಶಿಸುತ್ತಿರುವ ಗಮಕ ಕಲೆಯಲ್ಲಿ ತುಂಬಾ ಕೆಲಸ ಮಾಡಿದವರು ಅನಂತಣ್ಣ. ಮುಂದಿನ ಯಾವಾಗಾದ್ರೂ ಒಂದು ವೆಬಿನಾರ್ ಅನ್ನ ಗಮಕ ಕಲೆಯ ರಿಲೇಟೆಡ್ ನಾವು ಅನಂತಣ್ಣನೊಟ್ಟಿಗೆ ಮಾತಾಡುವ. ಗಮಕ ಎನ್ನುವಂತಹ ಒಂದು ವಿಶಿಷ್ಟ ಕಲೆಯ ಬಗ್ಗೆ ಅನಂತಣ್ಣ ಕೆಲಸ ಮಾಡಿದವರು. ಅನಂತಣ್ಣ ಅದನ್ನೂ ಕೂಡ ಸಿರಿಧಾನ್ಯದಷ್ಟೇ ಪ್ರೀತಿಯನ್ನ ಗಮಕಕ್ಕೂ ಕೊಟ್ಟವರು ಎನ್ನುವಂಥದ್ದು ನನಗೆ ಗೊತ್ತಿರುವಂತ ಮಾಹಿತಿ. ಆ ವಿಚಾರಕ್ಕೂ ಕೂಡ ಅನಂತಣ್ಣ ಅಭಿನಂದನಾರ್ಹರು. ಧನ್ಯವಾದಗಳು ಅನಂತಣ್ಣ. ಆ ಕುರಿತು ಮುಂದಿನ ಯಾವ್ದಾದ್ರು ಒಂದು ದಿನ ಇನ್ನೊಂದು ವೆಬಿನಾರ್ ಇಡೋಣ, ಗಮಕದ ಕುರಿತು ಮಾತನಾಡೋಣ. ನಿಮ್ಮ ಗಮಕ ನಿಮ್ಮ ಗಮಕ ಹಾಡುಗಳಿರ್ಬೋದು, ಅದರ ಅನುಭವ ಅಮೃತವ ಏನು, ಅದನ್ನು ಕೂಡ ನಾವು ಕೇಳಲಿಕ್ಕೆ ಇಷ್ಟೇ ಉತ್ಸುಕರಾಗಿದ್ದೇವೆ. ನಿಮ್ಮ ನಂಬರ್ ಅನ್ನ, ನಿಮ್ಮ ಅನುಮತಿ ಇದ್ರೆ ಇತರರೊಡನೆ ಹಂಚುತ್ತೇವೆ. ಏನಾದರೂ ಅವರಿಗೆ ಸಿರಿಧಾನ್ಯದ ಬಗ್ಗೆ ಡೌಟ್ ಇದ್ರೆ ದಯವಿಟ್ಟು ಅವರನ್ನು ಈ ವಿಷಯದಲ್ಲಿ ಸ್ವಲ್ಪ ಜ್ಞಾನಿಗಳನ್ನಾಗಿ ಮಾಡಿ ಅಂತ ವಿನಮ್ರವಾಗಿ ಕೋರ್ತಾ ಇದ್ದೇನೆ. ನೇರವಾಗಿ ನನ್ನನ್ನು ಅವರು ಕಾಂಟ್ಯಾಕ್ಟ್ ಮಾಡಬಹುದು, ಎಲ್ಲಾ ಟೈಮ್ ನಲ್ಲೂ ಸಿಗ್ತೇನೆ ಅವ್ರಿಗೆ. ಆಯ್ತು, ನಿಮ್ಮ ನಂಬರ್ ಅನ್ನ ಮತ್ತೆ ಗ್ರೂಪ್ ಅಲ್ಲಿ ಹಂಚುತ್ತೇವೆ. ಧನ್ಯವಾದಗಳು ನಿಮ್ಮ ಈ ಸಹಕಾರಕ್ಕೆ, ನಿಮ್ಮ ಈ ಹೃದಯ. ಹೌದು, ಇಲ್ಲ ಅದನ್ನು ನಾನು ಮತ್ತೆ ಹಂಚುತ್ತೇವೆ. ನೀವು ನಂಬರ್ ನಾಗರಾಜಣ್ಣನ ಹತ್ರ ಉಂಟು, ಅದನ್ನು ಮತ್ತೆ ಗ್ರೂಪ್ ಅಲ್ಲಿ ಹಂಚುವ.
ಸೊ ಈಗ ಅವರಿಗೆ ಬರ್ಕೊಳ್ಳಿಕ್ಕೆ ಟೆಸ್ಟ್ ಆಯ್ತು. ಸಾಧ್ಯ ಆಗ್ಬಹುದು. ಆದ್ರಿಂದ ವಾಟ್ಸಪ್ ಅಲ್ಲಿ ಹಂಚಿದ್ರೆ ಅದು ಈಸಿ ಆಗ್ತದೆ, ತೊಂದರೆ ಇಲ್ಲ ಅಲ್ವಾ? ಓಕೆ, ಆಯ್ತು. 24ನೆಯ ದಳದ ಕನ್ನಡ ಉತ್ಸವ ವೆಬಿನಾರ್ ಅನ್ನ ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ನೆರೆದಿರುವ ಎಲ್ಲರಿಗೂ ನಮ್ಮೊಂದಿಗಿದ್ದು ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಈ ಮೊದಲೇ ನಾನು ಹೇಳಿದಂತೆ ಸಿರಿಧಾನ್ಯಗಳ ಕುರಿತಾದಂತಹ ನಿಮ್ಮ ಅನುಭವ ಅಮೃತವನ್ನ ನಮ್ಮೊಂದಿಗೆ ಹಂಚಿ, ನಮ್ಮ ಯಾವುದೇ ಸಿರಿಧಾನ್ಯಗಳ ಕುರಿತಾದ ಪ್ರಶ್ನೆಗಳಿಗೆ ನೀವು 24/7 ಅಥವಾ ಹಗಲಲ್ಲಿ ನಮಗೆ ಸಿಗ್ತೀರಿ ಅನ್ನುವಂತಹ ಒಂದು ಏನಂತಾರೆ, ನೀವು ನಮಗೆ ಕೊಟ್ಟಂತ ಭರವಸೆಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅನಂತಕೃಷ್ಣನ. ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಮತ್ತೊಮ್ಮೆ. ಮುಂದಿನದ್ದು 25ನೆಯ ಕರಾಡ ವಿಶ್ವ ಸರಣಿಯ 25ನೆಯ ದಳ. ಅಂದು ನಮ್ಮೊಂದಿಗೆ ವಿಶ್ವಕುಮಾರ್ ಕಾಯರ್ಗದ್ದೆ ಇವರು ಇರ್ತಾರೆ. ಶಾಲೆಯಲ್ಲಿ ಕಲಿಸದ ಪಾಠಗಳು ಎನ್ನುವಂತಹ ಮತ್ತೊಂದು ವಿಶಿಷ್ಟ ವಿಷಯದೊಂದಿಗೆ ಶನಿವಾರ ಮೇ 3ರಂದು 7:30ಕ್ಕೆ ಇದೇ ವೇದಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ.